ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಅವರ ಮಂತ್ರಿಗಳ ಮೇಲೆ ಆದಂಥ FIR, ಸೊ BJP ಪಕ್ಷದ ಸಹಕಾರ ಇತ್ತ ಸರ್ ಇದರಲ್ಲಿ? ನಮ್ಮ ಕೇಂದ್ರದ ವರಿಷ್ಠರ ಸಹಕಾರ ಅಂತೂ 100ಕ್ಕೆ 100 ಇದೆ. ಆದರೆ ನನಗೆ ಯಾರ ಸಹಕಾರ ಮುಖ್ಯ ಅಲ್ಲ. ನಾನು ಒಂದು ದೃಢವಾದಂಥ ನಿಲುವೇನೆಂದರೆ ವ್ಯವಸ್ಥೆಯನ್ನು ಬದಲಿಸುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಬೇಕು ಅಂತ. ಅದು 100ಕ್ಕೆ 100 ಸಾಧ್ಯ ಇಲ್ಲ, ಆದರೂ ಒಂದು 10% 20% ಬದಲಾಯಿಸಲಿಕ್ಕೆ ಸಾಧ್ಯ ಅಂತ ನಾನು ರುಜುವಾತುಪಡಿಸಿದ್ದೇನೆ. ಕೇವಲ ಕಾಂಗ್ರೆಸ್ ಪಕ್ಷದ ವಿರುದ್ಧದ ಮಾತ್ರ ಹೋರಾಟ ಅಲ್ಲ. ಹೇಳ್ತಾ ಇರೋದು ಭ್ರಷ್ಟಾಚಾರ, ಸರ್ಕಾರಿ ಭೂಕಬಳಿಕೆ. ಅದರಲ್ಲಿ ನಮ್ಮ ಪಕ್ಷದ ಅವರ ವಿರುದ್ಧ ಕೂಡ ಮಾಜಿ ಮಹಾಪೌರ ಇಬ್ಬರ ಮೇಲೆ ಪ್ರಕರಣ ದಾಖಲಾಯಿತು. ಒಬ್ಬರು ಶಾಸಕರ ಮೇಲೆ, ಈಗ ಹಾಲಿ ಶಾಸಕರ ಮೇಲೆ ಪ್ರಕರಣ ದಾಖಲಾಯಿತು. ಸರ್, ಇವಾಗ ನೀವು ಹೇಳಿದ್ರಿ ನಾನು ಕಾಂಗ್ರೆಸ್ ವಿರುದ್ಧವಾಗಿಲ್ಲ ಅಂತ, ಅದು ತುಂಬಾ ಜನ ಹೇಳ್ತಾರೆ ನಿಮಗೆ ಕಾಂಗ್ರೆಸ್ ಪಕ್ಷನೇ ಆಗಲ್ಲ ಅಂತ. ಹೌದಾ? ಕಾಂಗ್ರೆಸ್ ಪಕ್ಷ ಇವತ್ತೇನಿದೆ ನಮ್ಮ ದೇಶದಲ್ಲಿ ಅದು ಕೇವಲ ಭ್ರಷ್ಟಾಚಾರಗಳಿಂದ ತುಂಬೋದು. ನೋಡಿದಾಗ ಮಾಡಿರ್ತಕ್ಕಂಥ ಹಗರಣಗಳು ನೋಡಿ, ಎಯಿಂದ ಸೇರ್ತಕ್ಕ ಯಾವ ವರ್ಷವನ್ನು ಬೆಳೆದಿರ್ತಕ್ಕಂಥ ಹಗರಣದಿಂದನೇ ಪ್ರಾರಂಭ ಆಗುವಂಥದ್ದು ನಮಗೆ ಗೊತ್ತಿರುತ್ತೆ. ಹಾಗಾಗಿ ಅದರ ವಿರುದ್ಧ ನಾನು ಧ್ವನಿ ಎತ್ತಿದ್ದು. ನಾನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಬಾಲ್ ಗಂಗಾಧರ್ ತಿಲಕ್ ಆಗಲಿ, ಅಂಥವ್ರನ್ನ ಯಾವತ್ತೂ ನಾವು ಲಾಲಾ ಲಜಪತ್ ರಾಯ್ ಆಗಲಿ, ಇಂಥವ್ರನ್ನ ನಾವು ಯಾವತ್ತೂ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಿರ್ತಕ್ಕಂಥ ಈ 48 ವರ್ಷಗಳ ಇತಿಹಾಸವನ್ನು ಮಾತ್ರ ಹೊಂದಿರ್ತಕ್ಕಂಥ ಈ ಭ್ರಷ್ಟರಿಂದನೇ ತುಂಬೋಗಿರ್ತಕ್ಕಂಥ ಈ ಒಂದು ಪಕ್ಷದ ನಾಯಕರುಗಳ ವಿರುದ್ಧ ನಮ್ಮ ಹೋರಾಟ. ಸರ್, ಇವಾಗ 19 ಬಾರಿ ನಿಮ್ಮ ಜೀವ ತೆಗೆಯೋದಕ್ಕೆ ಪ್ರಯತ್ನಗಳು ನಡೆದಿದೆ. ಮೊದಲನೇ ಬಾರಿ ಆದಾಗ ನೀವು ಯಾವ ಥರ ಕ್ರಮ ತಗೊಂಡ್ರಿ? ನಿಮ್ಮ ಅನುಭವ ಹೇಗಿತ್ತು? ಅದರ ವಿರುದ್ಧ ಸಭೆಯಲ್ಲಿ, ಪಾಲಿಕೆ ಸಭೆಯಲ್ಲಿ ಮಾತನಾಡಿ ಈಚೆ ಬಂದು ಮೊಬೈಲ್ ಆನ್ ಮಾಡಿದ ತಕ್ಷಣ ನನಗೆ ಬಂದಿದ್ದು ಕರಾಚಿಯಿಂದ ಒಂದು ಕರೆ ಬಂದಿತ್ತು. ನಾನು ಅನಿಸಿಬಾಯಿ ನಮ್ಮ ಹೇಳ್ತೇನೆ. ಮನೆ ಮುಂದೆ ನನ್ನ ಫೈರ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಹಾಗೆ ಚಾಮರಾಜಪೇಟೆಯಲ್ಲಿ ಒಂದು 15-16 ಜನ ತಂಡ ಅದನ್ನು ಸಾರಿದೆ. ಈ ಥರ ಹಲವಾರು ಬಾರಿ ಆಗಿದೆ. ಅಣ್ಣವ್ರ ಬಗ್ಗೆ ಮತ್ತೆ ದೊಡ್ಡ ಮನೆ ಸಂಬಂಧ ಹೇಗೆ ಸರ್? ಯಾವತ್ತೂ ಕನ್ನಡಿಗರು ಇನ್ನು 100 ವರ್ಷಗಳಾಗಲಿ 1000 ವರ್ಷ ಆಗಲಿ ಯಾವ ವ್ಯಕ್ತಿಯನ್ನು ಮರಿಬಾರದು ಅಂತಂದ್ರೆ ಇಬ್ಬರು ಕರ್ನಾಟಕದಲ್ಲಿ ಮರೆಯಕ್ಕಾಗದಿರುವಂಥ ವ್ಯಕ್ತಿಗಳು, ಒಬ್ಬರು ಜಗಜ್ಯೋತಿ ಬಸವಣ್ಣ ಮತ್ತೆ ರಾಜಣ್ಣ. ಯಾಕಂದ್ರೆ ಇವರಿಬ್ಬರನ್ನೇ ಕನ್ನಡಿಗರು ಅಣ್ಣ ಅಂತ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಅಷ್ಟು ಮಟ್ಟಿಗೆ ನಾವು ಭಾಗ್ಯವಂತರು. ಸರ್, ಇವಾಗ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಅವರ ಮಂತ್ರಿಗಳ ಮೇಲೆ ಆದಂಥ FIR, ಸೊ BJP ಪಕ್ಷದ ಸಹಕಾರ ಇತ್ತ ಸರ್ ಇದರಲ್ಲಿ? ನಮ್ಮ ಕೇಂದ್ರದ ವರಿಷ್ಠರ ಸಹಕಾರ ಅಂತೂ 100ಕ್ಕೆ 100 ಇದೆ. ಆದರೆ ನನಗೆ ಯಾರ ಸಹಕಾರ ಮುಖ್ಯ ಅಲ್ಲ. ನಾನು ಒಂದು ದೃಢವಾದಂಥ ನಿಲುವೇನೆಂದರೆ ವ್ಯವಸ್ಥೆಯನ್ನು ಬದಲಿಸುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಬೇಕು ಅಂತ. ಅದು 100ಕ್ಕೆ 100 ಸಾಧ್ಯ ಇಲ್ಲ, ಆದರೂ ಒಂದು 10% 20% ಬದಲಾಯಿಸಲಿಕ್ಕೆ ಸಾಧ್ಯ ಅಂತ ನಾನು ರುಜುವಾತುಪಡಿಸಿದ್ದೇನೆ. ನೀವು ಬೇಕಂದ್ರೆ ಯಾವುದೇ ಇಲಾಖೆಗೆ ಸಂಬಂಧಪಟ್ಟಾಗೆ ಯಾರು ನಿಮ್ಮ ಸ್ನೇಹಿತರು, ನಿಮ್ಮ ನೆಂಟರು ಯಾವ್ದಾದ್ರು ಸಮಸ್ಯೆ ಇದ್ದಾಗ ನನ್ನನ್ನು ನೇರವಾಗಿ ಸಂಪರ್ಕ ಮಾಡೋಕ್ಕೆ ಆ ಇಲಾಖೆ ಅಧಿಕಾರಿಗಳಿಗೆ ನಾನು ಮಾತನಾಡಿ ಹೇಳ್ತೀನಿ. ಅಲ್ಲಿ ನಿಮಗೆ ₹1 ಲಂಚ ಇಲ್ಲದೆ ಕೆಲಸ ಆಗುತ್ತೆ. ಅಷ್ಟರ ಮಟ್ಟಿಗಂತೂ ಒಂದು ಬದಲಾವಣೆ ತರುವಂಥದ್ರಲ್ಲಿ ನಾನು ವೈಯಕ್ತಿಕವಾಗಿ ಯಶಸ್ವಿಯಾಗಿದ್ದೀನಿ. ಆದರೆ ಸಂಪೂರ್ಣವಾಗಿ ಅದನ್ನ ವ್ಯವಸ್ಥೆಯನ್ನು ಬದಲಾಯಿಸಲಿಕ್ಕೆ, ಯಾಕಂದರೆ ಇವತ್ತು ಬಹಳ ಆಳವಾಗಿ ಬೇರೂರಿರ್ತಕ್ಕಂಥದ್ದು. ಅದನ್ನು ಇಡೀ ಸಮಾಜ ಒಂದಾಗಿ ಹೋರಾಟ ಮಾಡಿದ್ರೆ ಮಾತ್ರ ಈಗಿನ ವಿದ್ಯಾವಂತರ ಕಂಪ್ಲೀಟು ಎಲ್ಲ ಯುವ ಸಮೂಹ ಏನಿದೆ ಅವರೆಲ್ಲ ಒಟ್ಟಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅದನ್ನು ತೊಡೆದಾಕುವಂಥದ್ರಲ್ಲಿ ಯಶಸ್ವಿ ಆಗ್ಬೋದು. ಆದರೆ ಹೇಳಿದ್ನಲ್ಲ, ದೇಶ ಎಲ್ಲ ಯುವ ಸಮೂಹ ಒಟ್ಟಾಗಿ ಕೆಲಸ ಮಾಡಬೇಕಾಗತ್ತೆ. ಇವತ್ತು ನೀವು ಹೇಳ್ದಂಥದ್ದು ಹೌದು, ಅವರ ಸರ್ಕಾರದಲ್ಲಿ. ಆದರೆ ನಂದು ಕೇವಲ ಕಾಂಗ್ರೆಸ್ ಪಕ್ಷದ ವಿರುದ್ಧದ ಮಾತ್ರ ಹೋರಾಟ ಅಲ್ಲ. ನಾನು ಹೇಳ್ತಾ ಇರೋದು ಭ್ರಷ್ಟಾಚಾರ, ಸರ್ಕಾರಿ ಭೂಕಬಳಿಕೆ. ಅದರಲ್ಲಿ ನಮ್ಮ ಪಕ್ಷದ ಅವರ ವಿರುದ್ಧ ಕೂಡ ಮಾಜಿ ಮಹಾಪೌರ ಇಬ್ಬರ ಮೇಲೆ ಪ್ರಕರಣ ದಾಖಲಾಯಿತು. ಒಬ್ಬರು ಶಾಸಕರ ಮೇಲೆ, ಈಗ ಹಾಲಿ ಶಾಸಕರ ಮೇಲೆ ಪ್ರಕರಣ ದಾಖಲಾಗಿದೆ. ಅವರು ಕಬಳಿಸಿದಂಥ ಸರ್ಕಾರಿ ಸ್ವತ್ತುಗಳು ವಾಪಸ್ ಬರುವಂಥದ್ದು ಆಗಿದೆ. ಹಾಗಾಗಿ ಒಬ್ಬರು ಮಾಜಿ ಮಹಾಪೌರ ಕಬಳಿಸಿದಂಥ 4 BDA ನಿವೇಶನಗಳು ವಾಪಸ್ ಬಂತು. ಇಂಥ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಎಲ್ಲಿ ನಾನು ಒಂದು ವೇಳೆ ಒಂದು ಚೌಕಟ್ಟಿಗೆ ಒಳಪಟ್ಟು ಮಾತಾಡೋಕ್ಕಾಗಲ್ಲ ಬಹಿರಂಗವಾಗಿ, ಅದನ್ನು ನಮ್ಮ ಬೇರೆ ಹೋರಾಟಗಾರರಿರ್ತಾರೆ ಅವ್ರಿಗೆ ನಾನು ಆ ದಾಖಲೆಗಳನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಬೇರೆ ಇಲ್ಲ ಅಂತಂದ್ರೆ ಎಲ್ಲೋ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾವು ನಡ್ಕೊಳಕ್ಕಾಗಲ್ಲ. ಒಂದು ಸ್ವಜನ ಪಕ್ಷಪಾತ ಅನ್ನೋದು ಇರಬಾರ್ದು. ಹಾಗಾಗಿ ಅಂಥದ್ರಲ್ಲಿ ನಮ್ಮ ಒಂದು ಚೌಕಟ್ಟಿಗೆ ಒಳಪಟ್ಟು ಅಂಥ ದಾಖಲೆಗಳನ್ನು ಪ್ರಾಮಾಣಿಕ ಹೋರಾಟಗಾರರಿದ್ದಾರೆ ಅವ್ರಿಗೆ ಅದನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿ ಆ ಹೋರಾಟವನ್ನು ಅವ್ರ ಮೂಲಕ ಮಾಡಿಸುವಂಥ ಕೆಲಸವನ್ನು ಕೂಡ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸರ್, ಇವಾಗ ನೀವು ಹೇಳಿದ್ರಿ ನಾನು ಕಾಂಗ್ರೆಸ್ ವಿರುದ್ಧವಾಗಿಲ್ಲ ಅಂತ, ಆದ್ರೆ ತುಂಬಾ ಜನ ಹೇಳ್ತಾರೆ ನಿಮಗೆ ಕಾಂಗ್ರೆಸ್ ಪಕ್ಷನೇ ಆಗಲ್ಲ ಅಂತ. ಹೌದಾ? ನಾನು ಇನ್ನೊಂದು ಹೇಳ್ಬಿಡ್ತೀನಿ. ಈಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂತ ಕರ್ಸ್ಕೊಳ್ಳಲ್ಲ. 2 ರೀತಿಯಲ್ಲಿ. ಮೊದಲನೇದಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಏನು ಎ.ಓ. ಹ್ಯೂಮ್ ಅವರು
1885 ಪ್ರಾರಂಭ ಆದ್ರು. ಅದಾದ ನಂತರ ಅದು ರಾಜಕೀಯ ಉದ್ದೇಶಕ್ಕಲ್ಲ, ಅದು ಸಾಮಾಜಿಕ ಉದ್ದೇಶಕ್ಕೆ ಪ್ರಾರಂಭ ಆದಂಥದ್ದು. ಅದನ್ನ ಇವರು ನೆಹರು ಕುಟುಂಬದವರು ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಂಡಿರೋದು ನಮ್ಗೆ ಗೊತ್ತಿರ್ತಕ್ಕಂಥದ್ದು. 1948 ಇವರು ಗಾಂಧೀಜಿಯವರು ಜನವರಿ ತಿಂಗಳಲ್ಲಿ ಅವರ ಹತ್ಯೆ ಆಗ್ಲಿಕ್ಕೆ 4-5 ದಿನಕ್ಕೆ ಮುಂಚೆ ಈಗಾಗಲೇ ಸ್ವಾತಂತ್ರ್ಯ ಪಡ್ಕೊಳ್ಳೋಂಥ ಉದ್ದೇಶ ಇರಿದೆ. ಹಾಗಾಗಿ ಈಗಾಗಲೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ನೀವು ಬರ್ಖಾಸ್ತ್ ಮಾಡಿ ಅನ್ನೋ ಮಾತನ್ನ ಬಹಿರಂಗವಾಗಿ ಹೇಳಿರ್ತಕ್ಕಂಥ ನಮ್ಗೆಲ್ಲ ಗೊತ್ತಿರೋಂಥದ್ದು. ಅದು ಇಲ್ಲಿಯವರೆಗೆ 6 ಬಾರಿ ಇಲ್ಲಿವರೆಗೆ ಅದು ವಿಭಜನೆ ಆಗಿರ್ತಕ್ಕಂಥದ್ದು. ಅಂತಿಮವಾಗಿ 1978ರಲ್ಲಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅನ್ನೋ ಪಕ್ಷ INC ಅಂತ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ, ಇಂದಿರಾ ಕಾಂಗ್ರೆಸ್ ಅಂತೇಳಿ ಅದು ಪ್ರತ್ಯೇಕವಾದಂಥ ಪಕ್ಷವನ್ನ ಅವರು ಪ್ರಾರಂಭ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕೇವಲ 48 ವರ್ಷಗಳ ಇತಿಹಾಸ ಮಾತ್ರ ಇರ್ತಕ್ಕಂಥದ್ದು. ಆದರೆ ಈ ವಲಸಿಗರ ಪ್ರಮಾಣ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರದ ಲಾಲಸೆಗೆ, ಅಧಿಕಾರದ ಆಸೆಗೋಸ್ಕರ ಆಗಿ ಇವತ್ತು ಮೂಲ ಕಾಂಗ್ರೆಸ್ಸಿಗೂ ಇಲ್ಲೆಲ್ಲ ನೇಪಥ್ಯಕ್ಕೆ ಸೇರಿರ್ತಕ್ಕಂಥದ್ದು ವಲಸಿಗರಲ್ಲಿ ಸೇರಿರ್ತಕ್ಕಂಥದ್ದು. ಎಲ್ಲದಕ್ಕಿಂತಲೂ ಕಾಂಗ್ರೆಸ್ ಪಕ್ಷ ಇವತ್ತೇನಿದೆ ನಮ್ಮ ದೇಶದಲ್ಲಿ ಅದು ಕೇವಲ ಭ್ರಷ್ಟಾಚಾರಿಗಳಿಂದ ತುಂಬೋಗಿರ್ತಕ್ಕಂಥದ್ದು. ನೀವು ನೋಡಿದಾಗ ಅವ್ರು ಮಾಡಿರ್ತಕ್ಕಂಥ ಹಗರಣಗಳು ನೋಡಿ, ಇಂದ Z ತನಕ ಯಾವ ಅಕ್ಷರವನ್ನು ಬೆಳೆದಿರ್ತಕ್ಕಂಥ ಹಗರಣಗಳಿಂದನೇ ಪ್ರಾರಂಭ ಆಗುವಂಥದ್ದು ನಮ್ಗೆ ಗೊತ್ತಿರುವಂಥದ್ದು. ಹಾಗಾಗಿ ಅದ್ರ ವಿರುದ್ಧ ನಾನು ಧ್ವನಿ ಎತ್ತಿರುವಂಥದ್ದು. ನಾನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನಾಗ್ಲಿ, ಬಾಲ್ ಗಂಗಾಧರ್ ತಿಲಕ್ ಆಗಲಿ, ಅಂಥವ್ರನ್ನ ಯಾವತ್ತು ನಾವು, ಲಾಲಾ ಲಜಪತ್ ರಾಯ್ ಆಗಲಿ, ಇಂಥವ್ರನ್ನ ನಾವು ಯಾವತ್ತು ವಿರೋಧ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗಿರ್ತಕ್ಕಂಥ ಈ 48 ವರ್ಷಗಳ ಇತಿಹಾಸವನ್ನ ಮಾತ್ರ ಹೊಂದಿರತಕ್ಕಂಥ ಈ ಭ್ರಷ್ಟರಿಂದನೇ ತುಂಬೋಗಿರ್ತಕ್ಕಂಥ ಈ ಒಂದು ಪಕ್ಷದ ನಾಯಕರುಗಳ ವಿರುದ್ಧ ನಮ್ಮ ಹೋರಾಟ. ಅದರಲ್ಲಿ ಇದ್ದಾರೆ ಕೆಲವೊಂದಷ್ಟು ಜನ. ಆರ್ನಳ್ಳಿ ರಾಮಸ್ವಾಮಿ ಇದ್ರು, ನಮ್ಮ TR ಶಾಮಣ್ಣ ಅವರು ಇದ್ರು, ಆ ಥರ ಬಹಳ ಜನ ಇದ್ದಾರೆ. ಅಂಥವ್ರ ವಿರುದ್ಧ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ತಪ್ಪಾಗತ್ತೆ. ಆದ್ರೆ ಭ್ರಷ್ಟರು ಯಾರಿದ್ದಾರೆ ಅವರ ವಿರುದ್ಧ ನಾನು ಮಾತನಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಅವ್ರ ವಿರುದ್ಧ ನಾನು ಹೋರಾಟ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಭ್ರಷ್ಟರ ಸರ್ಕಾರಿ ನೆಲೆಗಳರ ವಿರುದ್ಧ ನನ್ನ ಹೋರಾಟ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಇವಾಗ 19 ಬಾರಿ ನಿಮ್ಮ ಜೀವ ತೆಗೆಯೋದಿಕ್ಕೆ ಪ್ರಯತ್ನಗಳು ನಡೆದಿದೆ. ಮೊದಲನೇ ಬಾರಿ ಆದಾಗ ನೀವ್ ಯಾವ ತರ ಕ್ರಮ ತಗೊಂಡ್ರಿ? ನಿಮ್ಮ ಅನುಭವ ಹೇಗಿತ್ತು? ಅದು ನನಗೆ ಮೊದಲನೇದು ನಾನು ಈಗಾಗಲೇ ಹೇಳಿದೆ, ಅಡ್ವರ್ಟೈಸ್ಮೆಂಟ್ ಮಾಫಿಯಾ ಅಂತೀನಿ, ಜಾಹೀರಾತು ಮಾಫಿಯಾ. ಅದ್ರ ವಿರುದ್ಧ ಸಭೆಯಲ್ಲಿ, ಪಾಲಿಕೆ ಸಭೆಯಲ್ಲಿ ಮಾತನಾಡಿ ಈಚೆ ಬಂದು ನನ್ನ ಮೊಬೈಲ್ ಆನ್, ಯಾಕಂದ್ರೆ ಸಭೆಗಳಲ್ಲಿ ಮೊಬೈಲ್ ಆಫ್ ಮಾಡಬೇಕಾಗಿತ್ತು. ಈಚೆ ಬಂದು ಮೊಬೈಲ್ ಆನ್ ಮಾಡಿದ ತಕ್ಷಣ ನನಗೆ ಬಂದಿದ್ದು ಕರಾಚಿಯಿಂದ ಒಂದು ಕರೆ ಬಂದಿದ್ದು. ನಾನು ಅನೀಸ್ ಇಬ್ರಾಹಿಂ ಅಂತ ಹೇಳಿ, ನಿನ್ನ ಉಡಾಯಿಸ್ಬಿಡ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಇನ್ನು ಅದನ್ನು ವಾಪಸ್ ತಗೋಬೇಕು ನಿನ್ನ EAL ಅನ್ನು ಅಂತ ಹೇಳೋ ಮಾತನ್ನ ಹೇಳ್ತಾರೆ. ನಾನು ಸಾಧ್ಯ ಆದ್ರೆ ಪ್ರಯತ್ನ ಪಡುವಂತ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ಪೊಲೀಸ್ನವ್ರಿಗೆ ಇಂಥ ಮಾಹಿತಿಗಳನ್ನ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಅವರು ನಮ್ಮ ರಕ್ಷಕರಾಗಿರೋದ್ರಿಂದ ನಾವು ಸಿಸ್ಟಮ್ ವಿರುದ್ಧವಾಗಿ ಹೋಗಕ್ಕಾಗಲ್ಲ. ಅದಾದ ನಂತರ ಬನಶಂಕರಿ ಪೊಲೀಸ್ ಠಾಣೆ ಅದಕ್ಕೆ ಸಂಬಂಧಪಟ್ಟಾಗಿ FIR ಆಗುತ್ತೆ. ಅದಾದ ನಂತರ ಮನೆ ಮುಂದೆ ನನ್ನ ಫೈರ್ ಮಾಡುವಂಥ ಪ್ರಯತ್ನವನ್ನ ಮಾಡಿದ್ರು. ಹಾಗೆ ಚಾಮರಾಜಪೇಟೆಯಲ್ಲಿ ಒಂದು 15-16 ಜನರ ತಂಡ ಒಂದ್ಸಾರಿ ಪ್ರಯತ್ನ ಪಡ್ತು. ಈ ತರ ಹಲವಾರು ಬಾರಿ ಆಗಿದೆ. 2 ತಂಡಗಳು ಇಲ್ಲಿ ತನಕ ಸಿಕ್ಬಿದ್ದಿಲ್ಲ. ಕಾಸರಗೋಡಿಂದ ಬಂದಂಥವ್ರು 3 ಜನ, ಆ ತಂಡ ಇನ್ನೂ ಸಿಕ್ಕಿಲ್ಲ. ಹಾಗೆ ತಮಿಳುನಾಡಿಂದ ಒಂದು ನಿಯೋಜನೆಗೊಂಡಿರ್ತಕ್ಕಂಥ ಈಗಿನ ಒಬ್ಬ ಪುಣ್ಯಾತ್ಮ ಸಚಿವ ಕೊಟ್ಟಿರ್ತಕ್ಕಂಥ ಸುಪಾರಿ ಅಂತ ನನಗೆ ಇಂಟೆಲಿಜೆನ್ಸ್ ಮಾಹಿತಿ ಪೊಲೀಸರು ಹೇಳಿರ್ತಕ್ಕಂಥದ್ದು, ಆ ತಂಡ ಸಿಕ್ಕಿಲ್ಲ. ಅದನ್ನ ರಾಷ್ಟ್ರೀಯ ತನಿಖಾ ದಳ ಅದನ್ನ ತನಿಖೆಯನ್ನ ಮಾಡ್ತಾ ಇದೆ, NIA ಹ್ಯಾಂಡಲ್ ಮಾಡ್ತಾ ಇದೆ. 17 ತಂಡಗಳು ಮಾತ್ರ ಇಲ್ಲಿ ತನಕ ಸಿಗ್ಬಿದ್ದಿರುವಂಥದ್ದು. ಅಲೋಕ್ ಕುಮಾರ್ ಅವರು, ಹಾಗೆ ಸೋನಿಯಾ ನಾರಾಯಣ್ ಮೇಡಮು, ಹಾಗೆ ಲೋಕೇಶ್ ಅಂತ, SK ಉಮೇಶ್, ಇಂಥ ದಕ್ಷ ಪೊಲೀಸ್ ಅಧಿಕಾರಿಗಳು ಈ ಎಲ್ಲ ನನ್ನ ಯತ್ನಗಳನ್ನ ತೆರೆಯೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥದ್ದು. ಅವ್ರ ಜೊತೆಗೇನೆ ಅಷ್ಟೇ ಕಾಳಜಿನ ನಮ್ಮ ಮಾಧ್ಯಮದವ್ರು ಕೂಡ ನನ್ನ ಬಗ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಅದು ಇಂಥ ಯತ್ನ ನಡೀತಾ ಇದೆ, ನಡೆಯುತ್ತೆ ಅಂತ ಭಯ ಬಿದ್ರೆ ನಮ್ಮ ಹೋರಾಟ ಅಲ್ಲಿಗೆ ಮುಕ್ತಾಯ ಬರುತ್ತೆ ನೋಡಿ. ಆಗಿದ್ರು ಒಬ್ಬ ಮನುಷ್ಯ ಇವತ್ತಲ್ಲ ನಾಳೆ ನಮ್ಮ ಜೀವನ ನೀರ್ ಮೇಲೆ ಇರೋ ಗುಳ್ಳೆ ತರ. ಹಾಗಾಗಿ ಅದು ಯಾವಾಗಿದ್ರು ಕೊನೆ ಆಗ್ಲೇಬೇಕು. ಆದ್ರೆ ನಮ್ಮ ಹೋರಾಟ ಬೇರೆಯವ್ರಿಗೆ ಸ್ಫೂರ್ತಿ ಆಗ್ಬೇಕು, ಮಾರ್ಗದರ್ಶನ ಆಗ್ಬೇಕು. ಎಲ್ಲ ಅದು ಬಿಟ್ಟು ನಾವು ಹೋರಾಟಗಳ ಹೆಸರಿನಲ್ಲಿ ಹೋರಾಟ ಬರೀ ಕೇವಲ ಪತ್ರಿಕಾಗೋಷ್ಠಿಗಳಲ್ಲಿ ಅಂಶಗಳನ್ನ ಬರ್ಕೊಂಡ್ಬರೋದು, ಅಲ್ಲಿ ಮಾತಾಡೋದು, ತಿರ್ಗಾ ಹೋಗಿ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋ, ಅದನ್ನ ಜನರು ಎಷ್ಟು ಅಸಹ್ಯವಾಗಿ ನೋಡ್ತಾರೆ ಅಂತ ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಆದ್ರೆ ನಾವೇನು ಹೋರಾಟ ಮಾಡ್ತೀವಿ ಅದಕ್ಕೆ ಪೂರಕವಾದಂಥ ದಾಖಲೆಗಳು ನೀವು ನೋಡಿದಾಗ, ನಂದು ಇಲ್ಲಿ ತನಕ ಸುಮಾರು 180 ಪತ್ರಿಕಾಗೋಷ್ಠಿಗಳು ನಡೆದಿದೆ. ಪ್ರತಿ ಪತ್ರಿಕಾಗೋಷ್ಠಿಯಲ್ಲಿ ನಾನು ಏನು ಮಾತನಾಡ್ತೀನಿ ಅದಕ್ಕೆ ಪೂರಕವಾದಂಥ ದಾಖಲೆಗಳಿದ್ರೆ ಮಾತ್ರ ನಾನು ಮಾತನಾಡ್ತೀನಿ. ದಾಖಲೆಗಳಿಲ್ಲದೆ ಹೋದ್ರೆ ನಾನು ಏನು ಮಾಡೋದು ಮಾತನಾಡ್ಲಿಕ್ಕಿಲ್ಲ. ಆಮೇಲೆ ಬೇರೆಯವ್ರು ತಗೊಂಬಂದು ಕೊಡೋ ದಾಖಲೆಗಳನ್ನು ನಾನು ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ಅದ್ರ ಬಗ್ಗೆ ನಾನು ಅದನ್ನ ಇಟ್ಕೊಂಡು ನಾನು ಮಾತನಾಡೋದೇ ಇಲ್ಲ. RTI ಕಾಯ್ದೆ ಅಡಿ ಏನು ನಮ್ಗೆಲ್ಲ ಒಂದ್ ರೀತಿ ವರದಾನ ಆಗಿದೆ.
ಅದರ ಅಡಿಯಲ್ಲಿ ನಾನು ತಗೊಳ್ಳುವಂತ ಅಧಿಕೃತ ದಾಖಲೆಗಳನ್ನ ಇಟ್ಕೊಂಡು ಮಾತ್ರನೇ ನಾನು ಪತ್ರಿಕಾಗೋಷ್ಠಿಗಳನ್ನ ಮಾಡೋದು, ದಾಖಲೆಗಳನ್ನ, ದೂರುಗಳನ್ನ ದಾಖಲಿಸೋದು, ಆನಂತರ ಪ್ರಕರಣಗಳು ದಾಖಲಿಸೋದು, ಆನಂತರನೇ ನಾನು ಪತ್ರಿಕಾಗೋಷ್ಠಿಗಳನ್ನ ಮಾಡುವಂಥದ್ದು. ನೀವು ನನ್ನ ಪತ್ರಿಕಾಗೋಷ್ಠಿಗಳು ನೋಡಿದಾಗ ಅದರ ಹಿಂದಿನ ದಿನ ಅದಕ್ಕೆ ಸಂಬಂಧಪಟ್ಟ ಒಂದು ತನಿಖಾ ಸಂಸ್ಥೆಯಲ್ಲಿ ಅದರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿ ಆನಂತರ ನಾನು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡುವಂತ ಕೆಲಸವನ್ನ ಮಾಡ್ತಾ ಇರೋದು, ಜನರಿಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದರಲ್ಲಿ ನಾನು ಒಂದಂತೂ ಸ್ಪಷ್ಟ, ಯಾವಾಗ ಎಲ್ಲಿ ತನಕ ನೀವು ಭಯ ಪಡೋದಿಲ್ಲ ಅಲ್ಲಿ ತನಕ ನಿಮ್ಗೆ ಯಾರು ಏನು ಮಾಡಕ್ಕಾಗಲ್ಲ. ಯಾರೋ ಏನೋ ಮಾಡ್ಬಿಡ್ತಾರೆ, ನಾಳೆ ನಮ್ಗೆ ಏನೋ ಆಗೋಗ್ಬಿಡತ್ತೆ ಅಂತ ನೀವು ಭಯ ಬಿದ್ರೆ ಅಲ್ಲಿ ನೀವು ಹೋರಾಟಗಾರ ಅನ್ನಿಸ್ಕೊಳ್ಳಕ್ಕೆ ನಾಲಾಯಕ್ಕು ಅಂತ ನಾನು ದೃಢವಾದಂತ ನನ್ನ ನಂಬಿಕೆ. ಆ ನಿಟ್ಟಿನಲ್ಲಿ ನಾನು ಯಶಸ್ವಿಯಾಗಿ ಸಾಗ್ತಾ ಇದ್ದೇನೆ. ಸರ್, ಇವಾಗ ಒಂದು ಸೇಯಿಂಗ್ ಹೇಳ್ತಾರೆ, ಬಿಫೋರ್ ಯು ಚೇಂಜ್ ದ ವರ್ಲ್ಡ್ ಫಸ್ಟ್ ಚೇಂಜ್ ಯೋರ್ ಸೆಲ್ಫ್ ಅಂತ. ಸೊ ಇವಾಗ ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಡಕ್ಕೆ ಒಂದು ಧ್ವನಿಯನ್ನ ಎತ್ತಿದ್ದೀರಾ. ಸೊ ಬಿಫೋರ್ ಯು ಚೇಂಜ್ ದ ವರ್ಲ್ಡ್, ನೀವೇ ಚೇಂಜ್ ಅಂದ್ರೆ ಆ ಒಂದು ಚೇಂಜ್ ಆಗ್ಬೇಕು ಅನ್ನೋದಕ್ಕೆ ಒಂದು ಧ್ವನಿ ಎತ್ತಿದ್ದೀರಾ. ಸೊ ಇವಾಗ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಆಗತ್ತಾ? ಅದ್ರ ರೋಡ್ ಮ್ಯಾಪ್ ಏನಾದ್ರು ಇದೆಯಾ? ಇಲ್ಲ, ಸಾಧ್ಯನೇ ಇಲ್ಲ. ಆದ್ರೆ ಒಂದಷ್ಟು ಮಟ್ಟಿಗೆ ಅದನ್ನ ಬದಲಾಯಿಸುವಂತ ಒಂದು ಪ್ರಯತ್ನವನ್ನ 100ಕ್ಕೆ 100 ಮಾಡ್ಬೋದು. ಇದಕ್ಕೆ ಸಾಮೂಹಿಕ ಹೋರಾಟ ಅಗತ್ಯ ಎಲ್ಲಾ ಭಾಗಗಳಿಂದ. ಇವಾಗ ನಮ್ಮ ರಾಜ್ಯದಲ್ಲಿರುವಂತ 30 ಜಿಲ್ಲೆಗಳೇನಿದೆ, 30 ಜಿಲ್ಲೆಗಳಲ್ಲಿ ಸುಮಾರು 240 ತಾಲೂಕು ಕೇಂದ್ರಗಳಿದೆ. ಒಂದೊಂದು ತಾಲೂಕಿನಲ್ಲಿ ಒಬ್ಬೊಬ್ಬ ಇಂಥ ಪ್ರಾಮಾಣಿಕ ಹೋರಾಟಗಾರರು ನಿರ್ಭೀತರಾಗಿ ಧ್ವನಿ ಎತ್ತುವಂತ ಪ್ರಯತ್ನವನ್ನು ಮಾಡಬೇಕು. ಅಂದ್ರೆ ಆತ ಒಂದು ಸಾರಿ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಧುಮುಕ್ತ ಅಂದ್ರೆ ಸಹಜವಾಗಿ ಆತನಿಗೆ ಅಪಾಯದ ಹಾದಿಗಳು ತುಂಬಾ ಜಾಸ್ತಿ ಇರುತ್ತೆ. ಉದಾಹರಣೆಗೆ ದಾವಣಗೆರೆಯಲ್ಲಿ ನಮ್ಮ ಹೋರಾಟಗಳಿಗೆ ದಾಖಲೆಗಳನ್ನು ಒದಗಿಸ್ತಾ ಇದ್ದಂತ, ಮಾಹಿತಿಗಳನ್ನು ಕೊಡ್ತಾ ಇದ್ದಂತ ಮಹದೇವಪ್ಪ ಅನ್ನೋ ಒಬ್ಬ ಕಾರ್ಯಕರ್ತ, RTI ಕಾರ್ಯಕರ್ತರು, ಅವ್ರದ್ದು ಭೀಕರವಾದಂತ, ಆತ ಆ ಸ್ಥಳೀಯ ಮಟ್ಟದ ತುಂಬಾ ದೊಡ್ಡ ಮಟ್ಟದ ಹೋರಾಟ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಅವರ ಭೀಕರವಾದಂತ ಹತ್ಯೆ ಆಗತ್ತೆ 3 ವರ್ಷಗಳ ಹಿಂದೆ. ಮಾಡಿಸಿದಂಥವ್ರು ಯಾರು ಅಂತ ಇಡೀ ದಾವಣಗೆರೆ ಜನಕ್ಕೆ ಗೊತ್ತಿದೆ. ಆ ತರ ಅಪಾಯ ಎದುರಾಗೋದ್ರಿಂದ ಬಹಳಷ್ಟು ಜನ ಹಿಂದೇಟಾಗ್ತಾರೆ. ಯಾಕಂದ್ರೆ ಅವ್ರಿಗೆ ಆದಂತ ಸಂಸಾರ ಇರುತ್ತೆ, ಅವ್ರ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಅವ್ರ ಕುಟುಂಬ ವರ್ಗ ಇರುತ್ತೆ, ಅವ್ರ ತಂದೆ ತಾಯಿಗಳು, ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು, ಹೆಂಡತಿ ಮಕ್ಳು ಇರ್ತಾರೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಬಹಳಷ್ಟು ಜನ ಆ ಹೋರಾಟದ ಬಗ್ಗೆ ಅವ್ರಿಗೆ ಇದಿರತ್ತೆ, ಏನು ಮಾಡ್ಬೇಕು ಅನ್ನೋ ಛಲ ಇರುತ್ತೆ. ಆದ್ರೆ ಮಾಡೋದಕ್ಕೆ ಹಿಂಜರಿಯುವಂತದ್ದು ಕಾರಣಗಳು ಈ ತರನೇ. ಅದನ್ನೆಲ್ಲ ಬಿಟ್ಟು ಒಂದು ವ್ಯವಸ್ಥೆಯನ್ನ ಬದಲಾಯಿಸ್ಬೇಕು ಅನ್ನೋ ಒಂದು ದೃಢವಾದಂತ ನಿಶ್ಚಯ ಇಟ್ಕೊಂಡು, ತಮ್ಮ ಕುಟುಂಬಕ್ಕೆ ಏನೇನು ನಾನು ಇಲ್ಲದೆ ಹೋದ್ರು ನನ್ನ ಕುಟುಂಬ ನಿರ್ವಹಣೆ ಆಗ್ಬೇಕು ಅನ್ನೋ ವ್ಯವಸ್ಥೆಯನ್ನ ಮಾಡಿಟ್ಟಾದ್ರೂ ಆತ ಒಬ್ಬ ಹೋರಾಟಗಾರ ನಿಜವಾದ ಪ್ರಾಮಾಣಿಕತೆಯಿಂದ ಹೋರಾಟಕ್ಕೆ ದುಂಬಿದ್ರೆ ಇದರಲ್ಲಿ ಯಶಸ್ವಿ ಆಗತ್ತೆ. ಅದನ್ನ ನಾನು ಈಗಾಗಲೇ ಹೇಳಿದಾಗೆ ಯುವ ಸಮೂಹ, ಈಗಿನ ಪೀಳಿಗೆ ಇದ್ರ ವಿರುದ್ಧ ಅವ್ರಿಗೆ ಎಚ್ಚರಿಕೆ ಅಂತೂ ಇದೆ, ಅವ್ರಿಗೆ ಮಾಹಿತಿ ಅಂತೂ ಇದೆ. ಅದ್ರ ವಿರುದ್ಧ ದಾಖಲೆಗಳನ್ನ ಸಂಗ್ರಹ ಮಾಡಿ ಹೋರಾಟ ಮಾಡ್ಬೇಕು ಅನ್ನೋ ಇಚ್ಛಾಶಕ್ತಿ ಮತ್ತೆ ಛಲ ಬರಬೇಕು. ಆ ತರ ಬಂದಾಗ 100ಕ್ಕೆ 100 ಆಗತ್ತೆ. ಆದ್ರೆ ಅಂತ ದಿನಗಳು ಬೇಗ ಬರುತ್ತೆ ಅನ್ನೋ ಒಂದು ಆಶಾಭಾವನೆ. ಯಾಕಂದ್ರೆ ನಾವೆಲ್ಲ ಆಶಾವಾದಿಗಳಾಗಿರ್ಬೇಕು, ನಿರಾಶಾವಾದಿಗಳಾಗಿರ್ಬಾರ್ದು. ಆಗ ಅಂತ ಭಾವನೆಗಳಿಂದ ನಾವು ಕೂಡ ನಮ್ಮ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್, ಇವಾಗ ನೀವು ಸಾಮೂಹಿಕವಾಗಿ ಬರ್ಬೇಕು, ಇವಾಗಿನ ಯುವಜನತೆ ಬರ್ಬೇಕು ಅಂತಂದ್ರೆ ನಾವಿಲ್ಲಿ ಗಮನಿಸ್ಬೇಕಾಗಿರೋದು ಒಂದೇನು ಅಂತಂದ್ರೆ, ಇವಾಗೆಲ್ಲೋ ತಮಿಳ್ನಾಡಲ್ಲಿ ಎಲೆಕ್ಷನ್ ಆಯ್ತು ಅಂದ್ರೆ ವೋಟರ್ ಐಡಿ ಅವ್ರದ್ದು ಅಲ್ಲಿರುತ್ತೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಆಯ್ತು ಅಂದ್ರೆ ವೋಟರ್ ಐಡಿ ಅಲ್ಲಿರುತ್ತೆ. ಅಲ್ಲಿ ಕೊಡುವಂತ ಸೌಕರ್ಯಗಳನ್ನ ತಗೊಂಡು ಇಲ್ಲಿದ್ದು ಕೆಲಸ ಮಾಡಿ ಅಲ್ಲಿ ವೋಟರ್ ಐಡಿಯಲ್ಲಿ ಅವರು ಜೀವನ ಮಾಡ್ತಿರ್ತಾರೆ. ಸೊ ಅದನ್ನ ತಡೆಗಟ್ಟದಾಗ ಏನಾದ್ರೂ ನಾವ್ ಇಲ್ಲಿ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಗಳನ್ನ ನೋಡ್ಬೋದು. ಯಾಕಂದ್ರೆ ರೋಡೇ ಖಾಲಿ ಆಗ್ಬಿಡುತ್ತೆ, ಲೇಬರ್ಸೇ ಹೊಟ್ಟೋಗ್ತಾರೆ. ಅದಕ್ಕೋಸ್ಕರನೇ ನಮ್ಮಂತ ಲಕ್ಷಾಂತರ ಜನ ರಾಷ್ಟ್ರೀಯವಾದಿಗಳು SIR ಕಡ್ಡಾಯವಾಗಿ ಜಾರಿಗೆ ಬರಬೇಕು ಅಂತ. ಇವತ್ತು SIR ಕಡ್ಡಾಯವಾಗಿ ಜಾರಿಗೆ ಬಂದಿದ್ದು ಪರಿಣಾಮವಾಗಿ ಇಲ್ಲಿ ತಮಿಳುನಾಡಲ್ಲಿ ಫಲಿತಾಂಶ ಬೇರೆ ಆಯ್ತು, ಪಶ್ಚಿಮ ಬಂಗಾಳಲ್ಲಿ ಇದು ಫಲಿತಾಂಶ ಬೇರೆ ಆಯ್ತು. ಬಾಂಗ್ಲಾದೇಶದಲ್ಲೂ ಅವ್ರದ್ದು ವೋಟರ್ಸ್ ಲಿಸ್ಟ್ ಅಲ್ಲಿ ಹೆಸರಿರುತ್ತೆ, ಇಲ್ಲೂ ಇರ್ತದೆ. ನೀವು ನಂಬಲಿಕ್ಕಿಲ್ಲ, ಬಾಂಗ್ಲಾ ನುಸುಳ್ಕೋರು ಹೇಗೆ ನುಸುಳ್ಕೊಂಡ್ ಬರ್ತಾರೆ, ಅವ್ರಿಗೆ ಸಹಾಯ ಮಾಡೋರು ಯಾರು, ಅವರ ಮೂಲ ಸ್ಥಾನಗಳೇನು, ಯಾವ್ಯಾವ ಮಟ್ಟದಲ್ಲಿ ಅವ್ರಿಗೆ ಸಹಾಯ ಆಗತ್ತೆ, ಯಾವ್ಯಾವ ದೇಶದ್ರೋಹಿಗಳು ಅವ್ರ ಜೊತೆ ಭಾಗಿದಾರಾಗಿದ್ದಾರೆ ಅಂತ 2013 ಸ್ಟಿಂಗ್ ಆಪರೇಷನ್ ಮೂಲಕ ನಾವು ಇಡೀ ಜಗತ್ತಿಗೆ ಪರಿಚಯ ಮಾಡುವಂತ ಕೆಲಸವನ್ನ ನಮ್ಮ ಸ್ನೇಹಿತರ ಜೊತೆ ಮಾಡಿದ್ವಿ. 2ನೇ ಬಾರಿ ಕಳೆದ ವರ್ಷ ಕೂಡ ಅಕ್ಟೋಬರ್ ತಿಂಗಳು ಅದನ್ನು ಮಾಡಿ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯಕ್ಕೆ ಅದನ್ನು ಕಳ್ಸಿಕೊಡುವಂತ ಕೆಲಸವನ್ನು ಮಾಡಿದೀವಿ. ಇಲ್ಲಿ ಬೆಂಗಳೂರು ಮಹಾನಗರದಲ್ಲಿ BBMP ವ್ಯಾಪ್ತಿಯಲ್ಲಿ ಅವರ ಮತದಾರರ ಪಟ್ಟಿಯಲ್ಲಿ ಇರ್ತಾರೆ. ತಮಿಳುನಾಡು ರಾಜ್ಯದಲ್ಲಿ ಚುನಾವಣೆಗೆ ಹೋಗಿ ಅಲ್ಲಿ ಮತ ಚಲಾವಣೆ ಬರ್ತಾರೆ, BBMP ಸಂದರ್ಭದಲ್ಲಿ ಇಲ್ಲಿ ಮಾಡ್ತಾರೆ, ಅಥವಾ ಇಲ್ಲಿನ ವಿಧಾನಸಭೆ ಚುನಾವಣೆ ಇಲ್ಲಿ ಮಾಡ್ತಾರೆ. ಹಾಗಾಗಿ ಆ SIR ಅನ್ನೋದೇನಿದೆ ಅದು ಕಡ್ಡಾಯವಾಗಿ ಇಡೀ ರಾಷ್ಟ್ರಾದ್ಯಂತ ಜಾರಿಗೆ ಬಂದ್ರೆ 100ಕ್ಕೆ 100 ಇಂಥ ಅಕ್ರಮ ಮತದಾನ ಕಡಿಮೆ ಆಗತ್ತೆ. ಅದೊಂದ್ರ ಫಲವಾಗಿ ಸುಮಾರು ಒಂದು 55ರಿಂದ 60 ಲಕ್ಷ ಮತದಾರರು 2 ಕಡೆ ಬಾಂಗ್ಲಾದೇಶ ಹೊರತುಪಡಿಸಿ ಬೇರೆ ಬೇರೆ ಭಾಗಗಳಲ್ಲಿ ತಮ್ಮ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಕೊಂಡಿದ್ದಂಥವ್ರ ಹೆಸರುಗಳನ್ನ ವೆಸ್ಟ್ ಬೆಂಗಾಲ್ ತೆಗೆದಾಕ್ಲಾಯ್ತು.
ಇದು ತಮಿಳುನಾಡಲ್ಲೂ ಕೂಡ ಸುಮಾರು 30-35 ಲಕ್ಷ ಜನರ ಹೆಸರುಗಳನ್ನು ತೆಗೆದುಹಾಕಲಾಯಿತು. ಇದರಿಂದ ಇವತ್ತು ಒಳ್ಳೆಯ ಫಲಿತಾಂಶ ಬಂದಿದೆ ಅಂತ ಹೇಳಿ ನಾನು ಸಹಜವಾಗಿ, ಹಾಗಾಗಿ ಆ SIR ಅಂತದ್ದು ಏನಿದೆ ಪದ್ಧತಿ, ಅದು ಇಡೀ ದೇಶಾದ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ಬರೋದ್ರ ಜೊತೆಗೆ ಎಲ್ಲ ಮತದಾರರ ಹೆಸರಿನೊಂದಿಗೆ ಅವರ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಇಂಥ 2 ಬಾರಿ ಮತದಾನ ಮಾಡುವಂಥದ್ದು, 2 ಕಡೆ ಮತದಾನ ಮಾಡುವಂಥ ಎಲ್ಲ ಅನಿಷ್ಟಗಳು ತೊಲಗೋಗುತ್ತೆ. ಆ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಮುಂದೆ ಹೆಜ್ಜೆ ಇಡಬೇಕು. ವಿಶೇಷವಾಗಿ ಮೇನ್ ಅದು ಮತ್ತೆ ಬ್ಯೂರೋಕ್ರಾಟ್ಸ್ ಯಾರು ಟಾಪ್ ಇದರಲ್ಲಿ ಇರ್ತಾರೆ, ಅಂದ್ರೆ ಒಳ್ಳೆ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಚುನಾವಣಾ ಆಯೋಗದಲ್ಲಿ ಇರ್ತಕ್ಕಂಥವ್ರು, ಅಂಥವ್ರೆಲ್ಲ ದೃಢವಾದಂಥ ಮನಸ್ಸು ಮಾಡಿದ್ರೆ 100% ಈ ತರ ಅಕ್ರಮ ಮತದಾನಗಳನ್ನ ತಡೆಯುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ಬೋದು. ಆ ಮೂಲಕ ಸದೃಢವಾದಂಥ ಸುಸಜ್ಜಿತವಾದಂಥ ಒಂದು ಆಡಳಿತ ವ್ಯವಸ್ಥೆಯನ್ನ ರಾಷ್ಟ್ರದಲ್ಲಿ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಆಗತ್ತೆ. ಅದಕ್ಕೆ SIR ಪದ್ಧತಿ ಕಡ್ಡಾಯವಾಗಿ ಜಾರಿಗೆ ಬರಬೇಕು ಅನ್ನೋದು. ಸರ್, 2 ಸಲ ಟಿಕೆಟ್ ಮಿಸ್ ಆಗಿರುವಂತದ್ದು ನಿಮ್ಗೆ, ಆದ್ರೂ ಯಾವುದೇ ಕೆಲಸಗಳನ್ನ ನಿಲ್ಸಿಲ್ಲ. ಯಾಕೆ ನನಗೆ ಅನ್ನೋದು ನಿಮ್ಮ ಬಾಯಲ್ಲಿ ಬಂದಿಲ್ಲ, ಅಥವಾ ನಿಮ್ಮ ಕೆಲಸಗಳಲ್ಲಿ ಅದು ಕಾಣಿಸ್ತಿರೋಂಥದ್ದು. ಜನರಲಿ ಏನಾಗುತ್ತೆ, ಒಂದ್ಸಲ ಟ್ರೈ ಮಾಡ್ತೀವಿ, ಓಕೆ ಇನ್ನೊಂದ್ಸಲ ಸಿಗ್ಬೋದು ಅಂತ, ಇನ್ನೊಂದ್ಸಲನೂ ಆಗದೆ ಇದ್ದಾಗ ನಾನು ಇಷ್ಟೆಲ್ಲಾ ಮಾಡಿದ್ರುನು ಯಾಕೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಬಹಳಷ್ಟು ಪಕ್ಷಗಳು ನಿಮ್ನ ಅವ್ರ ಹತ್ರ ಕರ್ಕೊಳಕ್ಕೆ ಕೂಡ ಪ್ರಯತ್ನ ಪಟ್ರು. ಅದೆಲ್ಲದನ್ನು ಹೊರತುಪಡಿಸಿ ನಾನು ಎಲ್ಲಿದ್ದೀನಿ, ನಾನು ಅಲ್ಲೇ ಇರ್ತೀನಿ, ನಾನು ಅಲ್ಲೇ ಪ್ರಯತ್ನ ಪಡ್ತೀನಿ, ನಾನು ಅಲ್ಲೇ ಉದ್ಧಾರ ಮಾಡ್ತೀನಿ ಅಂತ ಒಂದು ದೃಢ ನಿರ್ಧಾರ ತಗೊಂಡಿದ್ದೀರಾ. ಹೇಗೆ ಸರ್ ಇದೆಲ್ಲ? 2018ರಲ್ಲಿ ಆಗಿನ ರಾಜ್ಯಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿದ್ದಂಥ BS ಯಡಿಯೂರಪ್ಪನವರು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ನನ್ನ ಒಂದೇ ಹೆಸರನ್ನ ಕಳಿಸಿದ್ದಂಥದ್ದು. ಆದರೂ ತಪ್ಪು, ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. 2ನೇ ಸಲ 2023ರ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷ ದೆಹಲಿ ನಮ್ಮ ಕೇಂದ್ರ ಕಚೇರಿಯಿಂದ ರಾಜ್ಯದಲ್ಲಿ ನಡೆಸಿದಂಥ 4 ಸರ್ವೆಗಳು ಮತ್ತೆ ಒಂದು ಗುಪ್ತಚರ ಇಲಾಖೆಯ ಒಂದು ಸರ್ವೆ ಆಧಾರದಲ್ಲಿ ಜಯನಗರ ಕ್ಷೇತ್ರಕ್ಕೂ ಬಹುತೇಕ ಅಂತಿಮ ನನ್ನ ಹೆಸರು ಅಂತಿಮ ಆಗಿದ್ದದ್ದು ನಿಜ, ಸತ್ಯ. ಅದರಲ್ಲಿ ಯಾರು ಬೇರೆ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಬೇರೆ ಬೇರೆ ಕಾರಣಗಳಿಗೆ ನನಗೆ ಟಿಕೆಟ್ ಕೈ ತಪ್ಪಿತು. ಅದರ ಹಿಂದಿನ ಕಾರಣಗಳೇನು ಅನ್ನೋದನ್ನ ರಾಷ್ಟ್ರೀಯ ನಾಯಕರುಗಳು ಈಗಾಗಲೇ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ದಾಖಲೆಗಳಿಂದ ಅವ್ರಿಗೂ ಕೂಡ ರುಜುವಾತಾಗಿ ಅವರು ನನ್ನನ್ನು ಕರೆಸಿ ಇಲ್ಲಿ ತನಕ 3-4 ಬಾರಿ ಮಾತನಾಡಿದರು. ಖುದ್ದಾಗಿ ನಮ್ಮ ಮನೆಗೇನೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು, ತಮಿಳುನಾಡಿನಲ್ಲಿ ಬಹಳ ಹೆಸರು ಮಾಡಿರ್ತಕ್ಕಂಥ ಅಣ್ಣಾಮಲೈ ಅವರು, ಹಾಗೆ ಅರುಣ್ ಸಿಂಗ್ ಅವರು, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಖುದ್ದಾಗಿ ನಮ್ಮ ಮನೆಗೆ ಬಂದು ನನಗೆ ಸಮಾಧಾನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆದರೆ ನಾನು ಅದ್ರ ಬಗ್ಗೆ ಇದು ಮಾಡಲಿಲ್ಲ. ಆದರೆ ಅದೇ 14 ನಗರ ವಿಧಾನಸಭಾ ಕ್ಷೇತ್ರದಿಂದ ನನ್ನನ್ನು ಕಣಕ್ಕಿಳಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಈಗಿನ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಒಟ್ಟು 7 ಬಾರಿ B ಫಾರಂ ಸಮೇತ ಬಂದಿದ್ರು. ಹಾಗೆ SD ಕುಮಾರಸ್ವಾಮಿ ಅವರು ಖುದ್ದಾಗಿ ದೇವೇಗೌಡರು ನನ್ನ ಜೊತೆ ದೂರವಾಣಿಯಲ್ಲಿ ಮಾತಾಡಿ ದಯವಿಟ್ಟು ಬನ್ನಿ ನೀವು ಸ್ಪರ್ಧೆ ಮಾಡಿ ಅಂತ ಹೇಳಿ ಕರೆದಿದ್ದು ಕೂಡ ಇದೆ. ನೀವು ಅವ್ರನ್ನ ಕೇಳೋದು ಕೂಡ ಹೇಳ್ತಾರೆ. ಈಗಲೂ DK ಶಿವಕುಮಾರ್ ಅವರು ಸಿಕ್ಕಿದಾಗ ನನಗೆ ಯಾವ್ದಾದ್ರು ಸಭೆ ಸಮಾರಂಭಗಳಲ್ಲಿ ಹೇಳ್ತಾ ಇರ್ತಾರೆ, ನೀವು ನಮ್ಮ ಜೊತೆಗೆ ಬರಬೇಕಾಗಿತ್ತು, ಬಂದಿದ್ರೆ ನಿಮ್ಗೆ ಒಳ್ಳೆ ಇದು ಸಿಕ್ಕಿರೋದು ಅಂತೇಳಿ. ಆದರೆ ನಾನು ಅವರ ವಿರುದ್ಧನೇ ಹೋರಾಟ ಮಾಡಿ, ಅವರ ಪಕ್ಷದ ನಾಯಕರುಗಳ ವಿರುದ್ಧ ಹೋರಾಟ ಮಾಡಿ ಆ ಪಕ್ಷಕ್ಕೆ ಹೋದ್ರೆ ನಾನೆಲ್ಲೋ ಒಂದ್ ಕಡೆ ಅವಕಾಶವಾದಿ ಆಗೋಗ್ಬಿಡ್ತೀನಿ. ಹಾಗಾಗಿ ಅಂತ ಆಪರ್ಚುನಿಸ್ಟ್ ಅನ್ನೋ ಹೆಸರನ್ನ ತಗೊಳಕ್ ಇಷ್ಟ ಇಲ್ಲ. ಅದಕ್ಕಿಂತ ಮಾಧ್ಯಮಗಳು ಬಹಳ ನನ್ನ ಬಗ್ಗೆ ತುಂಬಾ ಬಹಳ ದೊಡ್ಡ ಅಭಿಮಾನವನ್ನ ಇಟ್ಕೊಂಡಿದೆ. ಅವರ ಅಭಿಮಾನವನ್ನ ನಾವು ಸದ್ಬಳಕೆ ಮಾಡ್ಕೋಬೇಕು. ಕೇವಲ ಅಧಿಕಾರದ ಆಸೆಗೋಸ್ಕರ ನಾವು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಿಗಿಯುವಂತ ಅದಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಇಲ್ಲ. ಆದರೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ನಾನು ಇವತ್ತು ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಶಾಸಕನಾಗಿ ಆಯ್ಕೆಯಾಗಿ ಮಾಡಕ್ಕಾಗದೇ ಇರೋ ಕೆಲಸಗಳು ನಾನೊಬ್ಬ ಹೋರಾಟಗಾರನಾಗಿ ಮಾಡ್ತಾ ಇದ್ದೀನಿ. ಅದು ನನಗೆ ಸಂತೃಪ್ತಿ ಇದೆ. ಯಾವುದೇ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ಸರ್ಕಾರ ಆಡಳಿತದಲ್ಲಿದ್ರು, ನೀವು ರಾಜ್ಯದ 37 ಇಲಾಖೆಗಳ ಯಾವುದೇ ಇಲಾಖೆಗಳಿಗೆ ಸಂಬಂಧಪಟ್ಟ ಕೆಲಸಗಳನ್ನ, ಅಂದ್ರೆ ಪ್ರಾಮಾಣಿಕ ಕೆಲಸಗಳನ್ನ ನೀವು ಬನ್ನಿ, ನಾನು ಅದನ್ನ ಮಾಡಿಸ್ಕೊಡುವಂತ ಕೆಲಸವನ್ನು ಮಾಡ್ತೀನಿ. ಅಷ್ಟರ ಮಟ್ಟಿಗೆ ನನಗೆ ಒಂದು ಗೌರವವನ್ನ ಒಂದು ಈ ಒಂದು ಹೋರಾಟ ರಾಜ್ಯದಲ್ಲಿ ತಂದು ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನನಗೆ ಸಂತೃಪ್ತಿ ಇದೆ. ಶಾಸಕನಾಗಿ ಆಗದೆ ಹೋದ್ರು ಕೂಡ, ಒಬ್ಬ ಸಚಿವನಾಗಿ ಆಗದೆ ಹೋದ್ರು ಕೂಡ, ಅವ್ರು ಯಾರು ಮಾಡಕ್ಕಾಗದೇ ಇರೋಷ್ಟು ಒಂದು ಸಮಾಜಮುಖಿ ಕೆಲಸಗಳನ್ನ ಒಬ್ಬ ಹೋರಾಟಗಾರನಾಗಿ ಮಾಡ್ತಾ ಇದ್ದೀನಿ. ಜನಪರ ಕಾರ್ಯಗಳನ್ನ ನಾನು ಮಾಡ್ತಾ ಇದ್ದೀನಿ ಅಂತ ತೃಪ್ತಿ ನನಗಿರೋದ್ರಿಂದ ಇಲ್ಲೇ ಇದೀನಿ. ಮುಂದೆ ನನಗೆ ಈ ಹಿಂದೆ 2 ಬಾರಿ ಆಗಿರುವಂತ ಅನ್ಯಾಯ 100ಕ್ಕೆ 100 ಆಗಲ್ಲ ಅನ್ನೋ ವಿಶ್ವಾಸವನ್ನ ನನಗೆ ನಮ್ಮ ನಾಯಕರುಗಳು, ರಾಷ್ಟ್ರೀಯ ನಾಯಕರು ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾನು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅವಾಗ ನಾನು ಈಗಾಗಲೇ ಹೇಳಿದಾಗ ಆಶಾವಾದಿಗಳಾಗಿರ್ಬೇಕು. ಇದೇ ಇನ್ನೊಂದು 1.5-2 ವರ್ಷಗಳಲ್ಲಿ
ಇರೋ ವಿಧಾನಸಭಾ ಚುನಾವಣೆ ಬರುತ್ತೆ. 100ಕ್ಕೆ 100 ನನಗೆ 2 ಸಾರಿ ಕೈ ತಪ್ಪಿರೋ ಅವಕಾಶ, 3ನೇ ಸಾರಿ ತಪ್ಪೋದಿಲ್ಲ ಅನ್ನೋ ದೃಢವಾದಂಥ ನಂಬಿಕೆಯಿಂದ ನನ್ನ ಕೆಲಸವನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಇಡೀ ರಾಜ್ಯದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಸಂಘಟನಾತ್ಮಕವಾಗಿ ನಂಬರ್ 1 ಜಿಲ್ಲೆಯನ್ನಾಗಿ ಮಾಡಿ, ಸಂಘಟನೆಯಲ್ಲಿ ಕೂಡ ಈತನ್ನ ಮೀರಿಸುವಂಥವ್ರು ಯಾರೂ ಇಲ್ಲ ಅನ್ನೋದನ್ನ ನಾನು ನಮ್ಮ ನಾಯಕರುಗಳಿಗೆ, ವರಿಷ್ಠರಿಗೆ ಅದು ರುಜುವಾತುಪಡಿಸಿ ತೋರಿಸುವಂತ ಒಂದು ಪ್ರಯತ್ನವನ್ನ ಕೂಡ ನಾನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದೀನಿ. ಸೊ ಇವಾಗ ಒಬ್ಬ ನಾಯಕನಿಗೆ ನಿಮ್ಮ ಪ್ರಕಾರ ಇರ್ಬೇಕಾಗಿರುವಂತ 3 ಗುಣಗಳು ಯಾವ್ದು ಸರ್? ಮೊದಲನೇದಾಗಿ ಆತ ಜನಪರವಾದಂತ ಯೋಚನೆಗಳನ್ನ ಮಾಡುವಂತ, ಆ ಯೋಜನೆಗಳಾಗಿ ಅನುಷ್ಠಾನಗೊಳಿಸುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗ್ತೀನಿ ಅನ್ನೋ ಒಂದು ದೃಢವಾದಂತ ನಂಬಿಕೆ ಆತನಿಗಿರ್ಬೇಕು. 1. 2ನೇದು, ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ಕೊಡ್ತೀನಿ ಅನ್ನೋ ಒಂದು ದೃಢವಾದಂತ ಸಂಕಲ್ಪವನ್ನ ಹೊಂದಿರ್ಬೇಕು. 3ನೇದು, ಯಾವತ್ತೂ ಯಾರಿಗೇ ಆಗ್ಲಿ ಇಲ್ಲ ಅಂತ ಅನ್ನೋದೇ ಎಲ್ಲಾರ್ಗು ಒಂದು ಸಕಾರಾತ್ಮಕ ವಿಷಯಗಳನ್ನ ತುಂಬಿಕೊಂಡು, ಯಾರೇ ಬಂದ್ರು ಅವರ ಪ್ರಯತ್ನ ಕೆಲಸ ಆಗತ್ತೋ ಇಲ್ಲ, ನನ್ನ ಪ್ರಯತ್ನ ನಾನು ಮಾಡಿ ನಿಮ್ಮ ಕೆಲಸ ಮಾಡಿಸ್ಕೊಡುವಂತ ಕೆಲಸವನ್ನು ಮಾಡ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಆತ ಯೋಚನೆ ಮಾಡುವಂತ, ಕಾರ್ಯೋನ್ಮುಖನಾಗುವಂತ ಕೆಲಸವನ್ನು ಮಾಡಬೇಕು. ಇದು 3 ಜೊತೆಗೆ ಯಾವ ಮತದಾರ ಅವರನ್ನ ಅತಿಯಾದಂತ ವಿಶ್ವಾಸ, ನಂಬಿಕೆಯನ್ನಿಟ್ಟು ಆಯ್ಕೆ ಮಾಡಿ ಕಳಿಸಿರ್ತಾರೆ, ಅವರ ನಂಬಿಕೆಗಳಿಗೆ ಚ್ಯುತಿ ಬರದೇ ಇರೋ ರೀತಿಲಿ ನಾನು ನನ್ನ ಸಾರ್ವಜನಿಕ ಜೀವನದಲ್ಲಿ ಇರುವಷ್ಟು ದಿನ ಉಳಿಸ್ಕೊಳ್ತೀನಿ ಅಂತ ಒಂದು ದೃಢವಾದಂತ ನಿಶ್ಚಯವನ್ನು ಮಾಡಿರ್ಬೇಕು. ಈ ಒಂದು 4 ವಿಷಯಗಳನ್ನ ಆತ ಅಳವಡಿಸ್ಕೊಂಡ್ರೆ 100ಕ್ಕೆ 100 ಆತ ನಿಜವಾದಂತ ಜನನಾಯಕ ಅಥವಾ ಜನಸೇವಕ ಆಗ್ತಾನೆ. ಆ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಇಲ್ಲಿ ತನಕ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ ಸರ್, ಇವಾಗ ನಿಮ್ಮ ವಿದ್ಯಾಭ್ಯಾಸ, ನೀವು ಹುಟ್ಟು ಬೆಳೆದಿದ್ದು, ನಿಮ್ಮ ರಾಜಕೀಯ ಜೀವನ, ಪ್ರತಿಯೊಂದನ್ನು ತಿಳ್ಕೊಂಡ್ವಿ. ಅದ್ರ ಜೊತೆಗೆ ನಿಮಗಿರುವಂತ ಒಂದು ಮುಖ್ಯ ಇಂಟ್ರೆಸ್ಟ್ ಅಂದ್ರೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಇರುವಂತ ನಮ್ಮ ಅಣ್ಣವರು. ಕನ್ನಡದ ಒಂದು ಅದ್ಭುತ ಅಂತಾನೆ ಹೇಳ್ಬೋದು ರಾಜ್ಕುಮಾರ್ ಸರ್. ಸೊ ಅವರ ಬಗ್ಗೆ ನಿಮಗೆ ಅಪಾರವಾದಂತ ಅಭಿಮಾನ. ಆ ಪಾರ್ಕ್ ಅಲ್ಲೂ ಕೂಡ ನಾವು ನೋಡಿದ್ವಿ, ಒಂದು ರಾಜರ ಬಗ್ಗೆ ಆಗಿರ್ಬೋದು, ಅಣ್ಣವರ ಸಿನಿಮಾ ಆಗಿರ್ಬೋದು, ಅದೆಲ್ಲದ್ರದ್ದು ಸ್ಟ್ಯಾಚ್ಯೂ ಅನ್ನ ನೀವು ಇಟ್ಟಿದ್ದೀರಾ. ಅಂದ್ರೆ ನಾವು ಆರಾಧಿಸ್ತೀವಿ, ಬಟ್ ಅದನ್ನ ನಾವು ಪ್ರತಿಮೆ ಮೂಲಕ ತರದಿದೆಯಲ್ಲ, ಅದನ್ನ ಜನಗಳಿಗೆ ತೋರ್ಸೋದು ಅದು ತುಂಬಾ ವಿಶೇಷ ಅಂತ ಅನ್ಸುತ್ತೆ. ಸೊ ಅಣ್ಣವ್ರ ಬಗ್ಗೆ ಮತ್ತೆ ದೊಡ್ಡ ಮನೆ ಸಂಬಂಧ ಹೇಗೆ ಸರ್? ಒಂದು, ನಾವು ಪುಣ್ಯ ಮಾಡಿದ್ವಿ. ಅವ್ರ ಜೀವಿತಾವಧಿಯಲ್ಲಿ ನಾವು ಇಲ್ಲಿ ಹುಟ್ಟಿದೀವಿ, ಬೆಳೆದಿದ್ದೀವಿ, ಅವ್ರ ಜೊತೆ ಒಂದು ಒಡನಾಟ ಇಟ್ಕೊಂಡಿದ್ವಿ ಅಂತ ಹೇಳಿ ಏನಿದೆ, ಅದಕ್ಕೆ ನಾವು ಬಹಳ ಪುಣ್ಯ ಮಾಡಿದ್ವಿ ಅಂತ ನಾನು ಮೊದಲು ಹೇಳ್ಬಿಡ್ತೀನಿ. ಯಾತಕ್ಕೆ ನಾವು ನಿರ್ಮಾಣ ಮಾಡಿರ್ತಕ್ಕಂಥ ರಣಧೀರ ಕಂಠೀರವ ಉದ್ಯಾನವನದಲ್ಲಿ ಅವರನ್ನ ಹೋಲುವಂತ ಪ್ರತಿಮೆಗಳನ್ನ ನಾವು ಅಲ್ಲಿ ನಿರ್ಮಾಣ ಮಾಡಿದ್ದೀವಿ ಅಂತಂದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಒಂದು ಕಲ್ಪನೆ ಕೂಡ ಇಲ್ಲ. ಇಮ್ಮಡಿ ಪುಲಿಕೇಶಿ ಆಗಿದ್ರು, ಶ್ರೀಕೃಷ್ಣ ದೇವರಾಯ ಆಗಿದ್ರು, ಅವ್ರ ರೂಪ ಹೇಗಿತ್ತು, ಅಥವಾ ಅಮೋಘ ವರ್ಷ ನೃಪತುಂಗ ಹೇಗಿದ್ರು, ಮಯೂರ ವರ್ಮ ಹೇಗಿದ್ರು, ಇದೆಲ್ಲ ನಮ್ಗೆ ಗೊತ್ತಿಲ್ಲ. ಆದ್ರೆ ಹಾಗಾಗಿ ಅರ್ಜುನ ಹೇಗಿದ್ದ, ಬಬ್ರುವಾಹನ ಹೇಗಿದ್ದ ಅನ್ನೋದು ನಮ್ಗೆ ಗೊತ್ತಿಲ್ಲ. ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರು ಹೇಗಿದ್ರು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಆದ್ರೆ ಅದನ್ನೆಲ್ಲ ಆ ಪಾತ್ರಗಳಲ್ಲಿ ಅಭಿನಯಿಸುವಾಗ ಪರಕಾಯ ಪ್ರವೇಶ ಮಾಡಿ ಆ ಪಾತ್ರಗಳೇ ತಾನಾಗಿ ಅಭಿನಯಿಸಿದ್ರಿಂದ ಶ್ರೀಕೃಷ್ಣ ದೇವರೇ ಇದ್ರು ಹೀಗೆ ಇದ್ರು, ಉಮಾರಾಮ ಹೀಗೆ ಇದ್ರು, ಇಮ್ಮಡಿ ಪುಲಿಕೇಶಿ ಹೀಗೆ ಇದ್ದ, ಮಯೂರ ವರ್ಮ ಹೀಗೆ ಇದ್ದ ಅನ್ನೋ ಒಂದು ಕಲ್ಪನೆಯನ್ನ ನಮ್ಮ ಮನಸ್ಸಿನಲ್ಲಿ ಬಿತ್ತದಂತವ್ರು, ಆಳುವಾಗಿ ಯಶಸ್ವಿಯಾಗಿ ಬಿತ್ತದಂತವ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಆದ್ರೆ ನಾನು ಈಗಾಗಲೇ ಹೇಳಿದಾಗೇನೆ 9 ಪ್ರಕಾರದ ನಟನೆಗಳನ್ನ ಅವರಷ್ಟು ಯಶಸ್ವಿಯಾಗಿ ಮಾಡಿದಂತೆ ಇನ್ನೊಬ್ಬ ನಟ ಪ್ರಪಂಚದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರನ್ನ ನಾವು ವಿಶ್ವವಿಖ್ಯಾತ ನಟ ಸಾರ್ವಭೌಮ ಅಂತ ಕರೆದಿದ್ದು. ಅಥವಾ ಕುವೆಂಪು ಅವರು ನಮ್ಮ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 10 ಜನ ಸಾಹಿತಿಗಳು, 10 ಜನ ದಿಗ್ಗಜರ ಸಮ್ಮುಖದಲ್ಲಿ ಅಣ್ಣ ಅವ್ರನ್ನ ಅಖಂಡ ಕರ್ನಾಟಕ ಸಿರಿಗನ್ನಡ ಸರಸ್ವತಿ ವಜ್ರಕುಂಡಲ ಅನ್ನೋ ಬಿರುದು ಕೊಟ್ಟು ಅವ್ರನ್ನ ಸಂಬೋಧಿಸಿದಂಥದ್ದು. ಆಗ ವಿಶ್ವಮಾನವ ಸಂದೇಶವನ್ನ ಸಾರುವಂತ ವಿಶ್ವದ ಏಕೈಕ ವ್ಯಕ್ತಿ ಅಂತ ಹೇಳಿ ಅವ್ರನ್ನ ಕರೆದಂಥದ್ದು. ಇದು ಅವ್ರಿಗಿರ್ತಕ್ಕಂಥ ಹೆಗ್ಗಳಿಕೆ. ಆದ್ರೆ ಅವ್ರನ್ನ ಯಾತಕ್ಕೆ ಇಷ್ಟಪಡ್ಬೇಕು ಅಂದ್ರೆ, ಒಬ್ಬ ಕಲಾವಿದನಾಗಿ ಮಾತ್ರ ಅಲ್ಲ, ಕಲಾವಿದನಾಗಿ ಅವ್ರನ್ನ ಮೀರಿಸುವಂತವ್ರು ಇನ್ನೊಬ್ರು ಸಾಧ್ಯನೇ. ನಾವಿರುವಷ್ಟು ಕಾಲ ಇಡೀ ಪ್ರಪಂಚದಲ್ಲಿ ಕೇವಲ ನಮ್ಮ ದೇಶದ 18 ಭಾಷೆಗಳ ಚಲನಚಿತ್ರಗಳಲ್ಲಿ ಮಾತ್ರ, ಇಡೀ ವಿಶ್ವದ ಯಾವುದೇ ಭಾಷೆಗಳಲ್ಲಿ ನೋಡಿದಾಗ ಕೂಡ ಸಾಧ್ಯ ಇಲ್ಲ. ಆದ್ರೆ ಒಬ್ಬ ಜನಪ್ರಿಯತೆಯ ಉತ್ತುಂಗವನ್ನ ಏರಿದಂತ ಸಂದರ್ಭದಲ್ಲಿ ಇನ್ಯಾರು ನೋಡಿ, ಇಬ್ರೇ ಇಡೀ ಭಾರತ ದೇಶದಲ್ಲಿ ಜನಪ್ರಿಯತೆಯ ಉತ್ತುಂಗವನ್ನ ಏರಿದಂಥವ್ರು, ಆ ಮಟ್ಟಿಗಿನ ಜನಪ್ರಿಯತೆಯನ್ನು ಪಡೆದಂಥವ್ರು ಇಬ್ರೇ. ಒಬ್ರು ಎಂ ಜಿ ರಾಮಚಂದ್ರನ್, ಒಬ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಯಾತಕ್ಕೆ ನಾವು ಕನ್ನಡಿಗರು ಇಷ್ಟಪಡ್ಬೇಕು ಅಂತಂದ್ರೆ, ಜನರ ಅಭಿಮಾನವನ್ನ ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡ್ಕೊಳ್ದೇ ಇದ್ದಂತ ಇಬ್ಬರು ವ್ಯಕ್ತಿಗಳು, ಒಬ್ರು ಡಾಕ್ಟರ್ ರಾಜ್ಕುಮಾರ್, ಇನ್ನೊಬ್ರು ಅಕ್ಕಿನೇನಿ ನಾಗೇಶ್ವರ ಅವರು.
ಇನ್ನು ಮಿಕ್ಕಿದ ಯಾವುದೇ ರಾಜಕೀಯ ಇದು ಕ್ಷೇತ್ರದ ಸಾಧಕರನ್ನ ನೋಡಿ, ಆ ಸಾಧಕರು ನೋಡಿದಾಗ ಅವರ ಅಭಿಮಾನಿಗಳ ಅಭಿಮಾನವನ್ನ ದುರ್ಬಳಕೆ ಮಾಡ್ಕೊಂಡಂಥದ್ದು. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನಾಗ್ಲಿ, ಎಂ ಜಿ ರಾಮಚಂದ್ರನ್ ಅವರ, NTR ನಾಗ್ಲಿ, ಅಮಿತಾಬ್ ಬಚ್ಚನ್, ದಿಲೀಪ್ ಕುಮಾರ್ ಇಂಥವ್ರನ್ನ ಜನ ಇಷ್ಟಪಟ್ಟಿದ್ದು ಒಬ್ಬ ಕಲಾವಿದನಾಗಿ. ಹಾಗಾಗಿ ಅವ್ರು ಕಲಾವಿದರಾಗೆ ಉಳ್ಕೋಬೇಕು. ಇದನ್ನೇ ಅವ್ರು ಯಾವಾಗ್ಲೂ ಅಣ್ಣವ್ರು ಹೇಳ್ತಾ ಇದ್ದಂತ. ಆದ್ರೆ ಇವರೆಲ್ಲ ಆ ಅಭಿಮಾನಿಗಳ ಅಭಿಮಾನವನ್ನ ರಾಜಕಾರಣಕ್ಕೆ ಪರಿವರ್ತನೆ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಅವ್ರು ಮಾಡೋದು ಅದು ತಪ್ಪಲ್ಲ ಅಂತ ಅವ್ರು ಅನ್ಕೊಂಡಿರ್ಬೋದು. ಆದ್ರೆ ನನ್ನ ಪ್ರಕಾರ ಒಬ್ಬ ಅಭಿಮಾನಿಯಾಗಿ ಅವ್ರನ್ನ ಯಾವ ವಿಷಯಕ್ಕೆ ಸಂಬಂಧಪಟ್ಟಾಗ ಜನ ಆರಾಧಿಸ್ತಾ ಇದ್ರು ಆ ವಿಷಯಕ್ಕೆ ಅವ್ರು ಸೀಮಿತವಾಗಬೇಕಾಗಿತ್ತು. ಆದ್ರೆ ಅಣ್ಣ ಅವರು ಇವ್ರಿಗೆಲ್ಲರಿಗೂ ದಾರಿದೀಪವಾಗಿ ಆದರ್ಶವಾಗಿ ನಿಂತ್ಕೊಳ್ಳುವಂಥದ್ದು ಆ ಕಾರಣಕ್ಕೆ. ಒಂದು ಅಷ್ಟು ಜನಪ್ರಿಯತೆಯ ಉತ್ತುಂಗವನ್ನ ಏರಿದಾಗ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಷ್ಟು ಸರಳವಾಗಿ ಬದುಕಿದಂಥವ್ರು ಬದುಕಿದಷ್ಟು ದಿನ ಕೂಡ ಶ್ವೇತವಸ್ತ್ರಧಾರಿಯಾಗಿ ಬಿಳಿ ಪಂಚೆ ಬಿಳಿ ಶರ್ಟನ್ನ ಇದ್ ಮಾಡ್ಕೊಂಡು 2002ನೇ ಇಸ್ವಿ ತನಕ ಅವರ ಜೀವಿತ ಅವರು ಬದುಕಿದಷ್ಟು 95ರಷ್ಟು ಅವಧಿಯಲ್ಲಿ ಅವರು ನೆಲದ ಮೇಲೆ ಮಲಗ್ತಾ ಇದ್ದಂಥದ್ದು, ನೆಲದ ಮೇಲೆ ಊಟ ಮಾಡ್ತಾ ಇದ್ದಂಥದ್ದು. ಅದು ಜನರಿಗೆ, ಆಮೇಲೆ ಒಂದು ಚಿಕ್ಕ ಮಗು ಬಂದ್ರು ಕೂಡ ಎದ್ದು ನಿಂತ್ಕೊಂಡು ಅವರಿಗೆ ಗೌರವವನ್ನ ತೋರಿಸ್ತಾ ಇದ್ದಂಥದ್ದು. ಮನೆಗೆ ಯಾರೇ ಬರಲಿ, ಅವ್ರು ಎಂತ ಕೇಳೋಂಥದ್ದು ವ್ಯಕ್ತಿ ಆಗಿದ್ರು ಕೂಡ ಅವ್ರ ಮನೆಯಿಂದ ಹೋದಾಗ ಗೇಟ್ ತನಕ ಬಂದು ಅವ್ರನ್ನ ಬೀಳ್ಕೊಡುಗೆ ಕೊಡ್ತಾ ಇದ್ದಂಥದ್ದು. ಇಂಥದ್ದೆಲ್ಲ ಯಾರಿಗೂ ನೀವು ಯಾರಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರಲ್ಲೂ ನೀವು ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗಿನ ನಯ ವಿನಯ ಅಂದ್ರೆ ಏನು ಅನ್ನೋದು ಅವ್ರನ್ನ ನೋಡೋಂತ ಕಲಿಬೇಕಾಯ್ತು. ಮತ್ತೆ ಯಾವ ಜನ ತಮ್ಮನ್ನ ಒಂದು ಮುತ್ತುರಾಜನ ರಾಜ್ಕುಮಾರನ್ ಮಾಡಿದ್ರು, ಆ ಜನರ ಋಣವನ್ನ ತೀರ್ಸಕ್ಕೆ ಅವರು ಹುಟ್ಟಿ ಬೆಳೆದಂತ ನೆಲ, ಜಲ, ಭಾಷೆಗೆ, ನಾಡು, ನುಡಿಗೆ ಏನಾದ್ರೂ ಕೊಡುಗೆ ಕೊಡಬೇಕು ಅಂತ ಹೇಳಿ ಬೇಡರ ಕಣ್ಣಪ್ಪದಿಂದ ಹಿಡಿದು ಶಬ್ದವಿಧಿ ತನಕ 206 ಸಿನಿಮಾಗಳಲ್ಲಿ ನೀವು ಬೇಡರ ಕಣ್ಣಪ್ಪ ಮೊದಲನೇ ಸಿನಿಮಾ ಬಿಟ್ರೆ ಭಕ್ತ ವಿಜಯ ಇಂದ ಸೋದರಿಯಿಂದ ಹಿಡಿದು ನೀವು ನೋಡ್ಕೊಂಬನ್ನಿ, ಪ್ರತಿ ಚಲನಚಿತ್ರದಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟ, ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟ, ಇಲ್ಲಿನ ಶ್ರೀಮಂತ ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದು ವಿಷಯವನ್ನಾದ್ರೂ ಅವರು ಜನರಿಗೆ ತಲುಪಿಸುವಂತ ಕೆಲಸವನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ರು. ಆ ಮೂಲಕ ಕನ್ನಡಿಗರಲ್ಲಿ ಸುಪ್ತವಾಗಿ ಅಂದ್ರೆ ಒಳಗೆ ಅಡಗಿದ್ದಂತ ಕನ್ನಡಾಭಿಮಾನವನ್ನ ಬಡಿದು ಎಬ್ಸುವಂತ ಕೆಲಸವನ್ನ ಮಾಡಿಕೊಂಡು ಕನ್ನಡ ಭಾಷೆಯ ಶ್ರೇಷ್ಠತೆ ಬಗ್ಗೆ, ಕನ್ನಡ ಇತಿಹಾಸದ ಭವ್ಯತೆ ಬಗ್ಗೆ ಜನರು ತಿಳಿಸುವಂತ ಯಶಸ್ವಿಯಾಗಿ ಕೆಲಸವನ್ನ ಮಾಡ್ಕೊಂಬರೋ ಜೊತೆಗೆ ಅವರ ಬಹಳಷ್ಟು ಚಿತ್ರಗಳಲ್ಲಿ ಅವರ ಗೀತೆಗಳಲ್ಲಿ ಒಂದು ಸಾಲಾದ್ರೂ ಕನ್ನಡಕ್ಕೆ ಸಂಬಂಧಪಟ್ಟ ಒಂದು ಸಾಲು ಬರೋದು. ಉದಾಹರಣೆಗೆ ನೀವು ಸಾಕ್ಷಾತ್ಕಾರ, ಜನ್ಮ ಜನ್ಮದ ಅನುಬಂಧ, ಆ ಹಾಡುಗಾದ ಅವಶ್ಯಕತೆ ಇಲ್ಲ, ಆದ್ರೂ ಕೂಡ ಅದರಲ್ಲಿ ನೀವು ಕೊನೆ ಪ್ಯಾರಾಗ್ರಾಫ್ ನೋಡಿದಾಗ ಕನ್ನಡ ಜನರ ಔದಾರ್ಯದಂತೆ, ಅಂದ್ರೆ ಔದಾರ್ಯದಲ್ಲಿ ಕನ್ನಡಿಗರು ಮೀಸೋರು ಇಡೀ ಪ್ರಪಂಚದಲ್ಲಿ ಯಾರು ಇಲ್ಲ ಅನ್ನೋದು 3 ಪದದಲ್ಲಿ ಹೇಳ್ಬಿಟ್ರು. ಆ ರೀತಿ ನೀವು ನೋಡಿದಾಗ ಕನ್ನಡಿಗರ ಒಂದು ಭಾವನೆಗಳನ್ನ ಎಚ್ಚೆತ್ಕೊಳ್ಳೋ ರೀತಿಯಲ್ಲಿ ಮಾಡಿದಂಥವ್ರು ಅವರೊಬ್ರೆ ನಮ್ಗೆ ಇನ್ಯಾರು ಸಾಧ್ಯನೇ ಇಲ್ಲ. ಹಾಗಾಗಿ ಅವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಂತ ಕರೆಯುವಂಥದ್ದು. ಎಷ್ಟೇ ಒತ್ತಡ ಇದ್ರು ಕೂಡ ಅಮಿತಾಬ್ ಬಚ್ಚನ್ ಅಂತವ್ರೆ ಅವರನ್ನ ಒಂದೇ ಒಂದು ದೃಶ್ಯದಲ್ಲಿ ಕೇವಲ ಸೂಟ್ ಕೇಸ್ ತಗೊಂಡ್ಬರುವಂತ ದೃಶ್ಯ ಮಾತ್ರ ನೀವು ತಗೊಂಬಂದು ರೈಲಿಂದ ಈಚೆ ಇಳಿಯುವಂಥದ್ದು ನಾನು ನಿಮ್ಮಿಂದ ಪಡ್ಕೊಂಡು ಅದನ್ನ ತಗೊಂಡ್ಬರುವಂತ ಒಂದು ಸೀನ್ ನಲ್ಲಿ ಮಾಡ್ಬೇಕು ಅಂತ ಹೇಳಿ ಆ ಕಾಲಕ್ಕೆ 1983ರಲ್ಲಿ 10 ಲಕ್ಷ ರೂಪಾಯಿ ಅಷ್ಟು ಆಫರ್ನ ಕೊಟ್ಟರು ಕೂಡ ನಾನು ಅದನ್ನ ಮಾಡಲ್ಲ ಅಂತ ಅಂತಿಮವಾಗಿ ಅಮಿತಾಬ್ ಬಚ್ಚನ್ ಅವರು ಅಷ್ಟು ಅವರು ಬೆಂಗಳೂರು ರೈಲ್ವೆ ಸ್ಟೇಷನ್ ತೆಗ್ದಿರೋಂಥದ್ದು ಕೂಲಿ ಸಿನಿಮಾ 90% ಭಾಗವನ್ನ ಎಲ್ಲಿ ನಿಂತ್ಕೊಂಡಿರ್ತಾರೆ ಕಂಬಕ್ಕೆ ಹೊರಕೊಂಡು ಅಲ್ಲೆಲ್ಲ ನೀವು ನೋಡಿದಾಗ ಅಣ್ಣ ಅವರ ಸಿನಿಮಾಗಳ ಪೋಸ್ಟ್ಗಳೇ ನಿಮಗೆ ಕಾಣುತ್ತೆ. ಅಂತ ಒಂದು ಅದ್ ಬಿಟ್ರೆ ಇನ್ನೊಂದು ಮಾನವೀಯತೆ ಅಂತ ಏನಿದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿದ್ದಂತ ಮಾನವೀಯತೆ ಅದನ್ನ ಬೇರೆ ಇನ್ಯಾವ ಜನಪ್ರಿಯ ಕಲಾವಿದಿಂದ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಅವರು ಸಾಮಾನ್ಯನಾಗಿಲ್ಲ, ಅದೇ ಕೂಲಿ ಸಿನಿಮಾ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಮಹಾಭಾರತದಲ್ಲಿ ದೂರದರ್ಶನದಲ್ಲಿ ಪ್ರಸಾರವಾದಂತ ಮಹಾಭಾರತದಲ್ಲಿ ದುರ್ಯೋಧನನ್ ಪಾತ್ರ ಮಾಡಿದಂತ ಪುನೀತ್ ಸರ್ ಅವರ ಜೊತೆ ಹೊಡೆದಾಟದ ದೃಶ್ಯದ ಚಿತ್ರೀಕರಣ ಸಂದರ್ಭದಲ್ಲಿ ಒಂದು ಟೇಬಲಿನ ಒಂದು ತುದಿ ಅವರ ಕೀಬೋರ್ಡ್ಗೆ ಸಿಕ್ಕಾಪಟ್ಟೆ ಗಂಭೀರವಾಗಿ ತಗಲತ್ತೆ. ಅದು ತಗದ ನಂತರ ಅವರು ಸಾವು ಬದುಕಿನ ಮಧ್ಯ 3 ತಿಂಗಳ ಕಾಲ ICU ನಲ್ಲಿದ್ದಂಥದ್ದು. ಲೀಲಾವತಿ ಆಸ್ಪತ್ರೆ ಮತ್ತೆ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ಆಮೇಲೆ ಶಿಫ್ಟ್ ಆಗ್ತಾರೆ. ಆ ಸಂದರ್ಭದಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಎಂತೆಂಥ ಕಲಾವಿದರಿದ್ರು, ದಿಲೀಪ್ ಕುಮಾರ್ ಅವರಿದ್ರು, ಸಂಜಯ್ ಕುಮಾರ್ ಇದ್ರು, ರಾಜ್ಕುಮಾರ್ ಇದ್ರು, ಇಂದಿ ರಾಜ್ಕುಮಾರ್ ಇದ್ರು, ಜಿತೇಂದ್ರ ಅವರಿದ್ರು, ಧರ್ಮೇಂದ್ರ ಇದ್ರು, ಎಲ್ಲರೂ ಇದ್ರು, ಅನಿಲ್ ಕಪೂರ್, ವಿನೋದ್ ಖನ್ನಾ ಇಂಥವ್ರೆಲ್ಲ ಘಟಾನ್ಘಟಿಗಳಿದ್ರು. ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಎಲ್ಲ ಘಟಾನ್ಘಟಿಗೆ ನಟಿದ್ರು. ಆದ್ರೆ ಯಾರೊಬ್ರು ಮಾಡಿದಿರೋ ಕೆಲಸ ಅಣ್ಣ ಅವ್ರು ಮಾಡ್ತಾರೆ. ಅವರ ಕುಲದೇವರು ನಂಜನಗೂಡಲ್ಲಿ ಅವರು ನರಕೆ ಹೊತ್ಕೊಂತಾರೆ. ಅಮಿತಾಬ್ ಬಚ್ಚನ್ ಅವರು ಕ್ಷೇಮವಾಗಿ ಆರೋಗ್ಯದಿಂದ ಆಸ್ಪತ್ರೆಯಿಂದ ಬಿಡುಗಡೆ ಆದ್ರೆ ಮರುದಿವಸನೇ ನಾನು ನಿಮ್ಗೆ ಉಳು ಸೇವೆ ಮಾಡ್ತೀನಿ ಅಂತ ಹೇಳಿ ನಮ್ಗೆ ಗೊತ್ತಿರೋದು ದಕ್ಷಿಣದ ಕಾಶಿ ಅಂತ ನಂಜನಗೂಡನ್ನು ಕರೆಯುತ್ತೆ. ಅದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅಷ್ಟು ದೇವಾಲಯಗಳ ಪೈಕಿ ತುಂಬಾ ದೊಡ್ಡ ಆವರಣವನ್ನ ಹೊಂದಿರತಕ್ಕಂಥ ಒಂದು ದೇವಾಲಯ ಅದು. ಆ ದೇವಾಲಯಕ್ಕೆ ಇವರು 1984 ಜೂನ್ ತಿಂಗಳ ಮೊದಲನೇ ವಾರದಲ್ಲಿ, ಅದು ಸೋಮವಾರ ದಿವಸ ಶ್ರೇಷ್ಠವಾದ ದಿನ, ಆ ಮೊದಲನೇ ಸೋಮವಾರ ಅವರು ಅಣ್ಣ ಅವರು 9 ಪ್ರದಕ್ಷಿಣೆನ ಶರ್ಟ್ ಇಲ್ಲ, ಬರೀ ಮೈ ಇರುತ್ತೆ, ಪಂಚೆಯನ್ನು ಧರಿಸಿ 9 ಸುತ್ತು ಉರುಳು ಸೇವೆಯನ್ನ ಮಾಡ್ತಾರೆ ಅಂತಂದ್ರೆ
ಆ ಕಲ್ಲುಗಳು ಮಣ್ಣು ಎಲ್ಲ ಇರುತ್ತೆ. ಯಾರು ಮಾಡ್ತಾರೆ ಹೇಳಿ? ಒಬ್ಬ ಅಷ್ಟು ಖಂಡಿತ ಜನಪ್ರಿಯತೆ ಇಲ್ಲ ಉತ್ತುಂಗ ಏರಿದಂತ ಒಬ್ಬ ವ್ಯಕ್ತಿ ಯಾರು ಮಾಡಕ್ ಸಾಧ್ಯ? ಹಾಗಾಗಿ ಮಾನವೀಯತೆ ಏನು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡ್ ಕಲಿಬೇಕು. ನಯ ವಿನಯ ಅಂತ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡ್ ಕಲಿಬೇಕು. ಭಾಷಾಭಿಮಾನ ಅಂತ ನೋಡ್ರೆ ಕಲಿಬೇಕು. ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ಯಾತಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬೇರೆ ಎಲ್ಲರಿಗಿಂತಲೂ ಪ್ರಾತಸ್ಮರಣೀಯರು ಅಂತಂದ್ರೆ ಎಲ್ಲ ಅಭಿಮಾನಿಗಳನ್ನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ನಿಮ್ಗೆ ಹೇಳಿದೀನಿ. ಎಂ ಜಿ ರಾಮಚಂದ್ರನ್ ರಾಜಕೀಯಕ್ಕೆ ಬಂದ್ರು, ಎನ್ ಟಿ ರಾಮರಾವ್ ಬಂದ್ರು, ಶಿವಾಜಿ ಗಣೇಶನ್ ಬಂದ್ರು, ಕಮಲ್ ಹಾಸನ್ ಬಂದ್ರು, ಈಗ ವಿಜಯಕಾಂತ್ ಬಂದ್ರು, ಈಗ ವಿಜಯ್ ಬಂದಿದ್ದಾರೆ. ಹಾಗೆ ಅಲ್ಲಿ ಬಾಲಕೃಷ್ಣ ಅವರು, ಚಿರಂಜೀವಿ ಅವರು, ಪವನ್ ಕಲ್ಯಾಣ್ ಬಂದಿದ್ದಾರೆ, ಅಮಿತಾಬ್ ಬಚ್ಚನ್, ದಿಲೀಪ್ ಕುಮಾರ್ ಅಂತವರೆಲ್ಲ ಬಂದ್ರು. ಆದ್ರೆ ಇವ್ರು ಅಂದ್ಕೊಂಡಿದ್ದಿದೆ 1983 ಇವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬಹುದಾಗಿತ್ತು. ಯಾಕಂದ್ರೆ ಗೋಕಾಕ್ ಚಳುವಳಿ ತಂದಂತ ಇಡೀ ವಿಶ್ವಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನಪ್ರಿಯತೆಯ ಅಗಾಧತೆಯನ್ನ ಪರಿಚಯ ಮಾಡಿಕೊಟ್ಟಂಥದ್ದು. ಅದನ್ನ ನೋಡಿ 1983 ಏಪ್ರಿಲ್ ತಿಂಗಳಲ್ಲಿ BBC-ಯಲ್ಲಿ 20 ನಿಮಿಷಗಳ ಒಂದು ಸೆಗ್ಮೆಂಟ್ ಬರುತ್ತೆ, ಲಿವಿಂಗ್ ಲೆಜೆಂಡ್ ಆಫ್ ಇಂಡಿಯನ್ ಸಿನಿಮಾ ಅಂತ, ಭಾರತ ಚಿತ್ರರಂಗದ ಜೀವಂತ ದಂತಕಥೆ ಅಂತ ಹೇಳಿ ಒಂದು 20 ನಿಮಿಷದ ಸೆಗ್ಮೆಂಟೇ ಬರುತ್ತೆ ಅಂತಂದ್ರೆ ಅವರ ಜನಪ್ರಿಯತೆ ಎಷ್ಟು ಮಟ್ಟಿಗಿತ್ತು, ಅವರ ಒಂದು ಆ ಗೋಕಾಕ್ ಚಳುವಳಿ ಯಾಕೆ ಪ್ರಾರಂಭ ಆಯ್ತು ಅಂತ ಕೂಡ ನಾನು ಹೇಳ್ಬಿಡ್ತೀನಿ. ಯಾಕಂದ್ರೆ ನಮ್ಗೆ ಇವಾಗ ಅಷ್ಟು ನಮ್ಗೆ ಅದ್ರ ಬಗ್ಗೆ ಪರಿಚಯ ಒಂದು ಅದಕ್ಕೆ ಮುಂಚೆ ಆ ಗೋಕಾಕ್ ಚಳುವಳಿ ಯಾತಕ್ ಬಂತು ಅಂದ್ರೆ ಕನ್ನಡ ನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳಿ, ಅಂದ್ರೆ ನಮ್ಮ ಮನೆಗೆ ನಾನೇ ಯಜಮಾನ ಅಂತ. ಅಲ್ಲೇನಾಗಿತ್ತು ಅಲ್ಲಿ ತನಕ ಅನ್ಯ ರಾಜ್ಯಗಳಿಂದ ಬಂದಂತವ್ರು ಇಲ್ಲಿ ತಾವು ಅಧಿಪತಿಗಳಾಗಿ ಮೆರೆದು ನಮ್ಮನ್ನ ಗುಲಾಮಗಿರಿಗೆ ತಳ್ಳುವಂತ ಒಂದು ಪ್ರಯತ್ನವನ್ನ ಇಲ್ಲಿ ಸಾಮ್ರಾಜ್ಯಶಾಹಿಗಳು ಮಾಡಿದಂತ ಒಂದು ಪ್ರಯತ್ನದ ವಿರುದ್ಧ ತೊಡೆ ತಟ್ಟಿ ಸಾಹಿತ್ಯ ಕಲಾವಿದರು ಕುವೆಂಪು ಅವರು, ಪಾಟೀಲ್ ಪುಟ್ಟಪ್ಪ, ದೇಜವರೇಗೌಡ ಅವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ರು 1981. ಆದ್ರೆ ಅದು ನಿರೀಕ್ಷಿತವಾದಂತ ಯಶಸ್ಸನ್ನ ಕಾಣಲಿಲ್ಲ. ಯಾಕೆಂದ್ರೆ 10 ಜನ 15 ಜನ ಬೆರಳಿಕೆ ಜನ ಮಾತ್ರ ಬರ್ತಾ ಇದ್ರು. ಆಗ ಕುವೆಂಪು ಅವರು ಒಂದು ನಿರ್ಧಾರ ಮಾಡ್ತಾರೆ, ಈ ಚಳುವಳಿ ಗೋಕಾಕ್ ಚಳುವಳಿ ವಿನಾಯಕ ಕೃಷ್ಣ ಗೋಕಾಕ್ ಅವ್ರು ಕೊಟ್ಟಂತ ವರದಿ ಅನುಷ್ಠಾನಕ್ಕೆ ಬರಬೇಕು ಅಂತಂದ್ರೆ, ಈ ಗೋಕಾಕ್ ಚಳುವಳಿ ಯಶಸ್ವಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ಅವರು ವಿನಾಯಕ ಕೃಷ್ಣ ಗೋಕಾಕ್ ಅವ್ರು ಬೇರೆ ಏನೂ ಕೊಟ್ಟಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಆಡಳಿತ ಭಾಷೆ ಆಗ್ಬೇಕು ಅಷ್ಟೇ ಅವ್ರು ಕೊಟ್ಟಿದ್ದಂಥದ್ದು. ಅದನ್ನ ವಿರೋಧ ಮಾಡಿ ಬಹಳಷ್ಟು ಭಾಷಾಂಗರು, ಅನ್ಯ ಭಾಷಿಕರು ನಮ್ಮ ವಿರುದ್ಧ ಕತ್ತಿ ಮುಸಿತಾ ಇದ್ರು. ಅದನ್ನ ಪ್ರಶ್ನೆ ಮಾಡಿ ಈ ಚಳವಳಿ ಪ್ರಾರಂಭ ಆದಂಥದ್ದು. ಅಂತಿಮವಾಗಿ ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಪಾಟೀಲ್ ಪುಟ್ಟಪ್ಪ ಅವರು ಬಂದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮನವಿ ಮಾಡ್ಕೊಳ್ತಾರೆ, ಈ ಚಳವಳಿ ನಿರೀಕ್ಷಿತ ಮಟ್ಟ ಇದೆ, ಯಶಸ್ಸು ಕಾಣ್ತಾ ಇಲ್ಲ, ನೀವು ಬಂದ್ರೆ ಮಾತ್ರನೇ ಈ ಚಳವಳಿ ಯಶಸ್ಸು ಆಗಕ್ ಸಾಧ್ಯ ಅಂತ ಹೇಳಿ ಮರುಕ್ಷಣನೇ ಒಪ್ಕೊಳ್ತಾರೆ. ಅದಾದ ನಂತರ 22 ಬೃಹತ್ ಬಹಿರಂಗ ಸಭೆಗಳಲ್ಲಿ ಈಗಿನ ರೀತಿಯಲ್ಲಿ ಬಸ್ ವ್ಯವಸ್ಥೆ ಇರಲಿಲ್ಲ, ರೈಲ್ ವ್ಯವಸ್ಥೆ ಇರಲಿಲ್ಲ. ಅವತ್ತೆಲ್ಲ ಜನ ಅವರವರ ವಾಹನಗಳಲ್ಲಿ ಗಾಡಿಗಳಲ್ಲಿ ಬರ್ಬೇಕಾದಂಥದ್ದು. ನಾನು ಹೇಳ್ತಾ ಇರುವಂತದ್ದು ಸುಮಾರು 45 ವರ್ಷಗಳ ಹಿಂದಿನ ಚಳುವಳಿ ಇದು. ಆ ಸಂದರ್ಭ ಪ್ರತಿ ಸಭೆಗೂ ಲಕ್ಷಾಂತರ ಜನ ಬಂದಂಥದ್ದು. ಬಿಜಾಪುರದಲ್ಲಿ ನಡೆದಂತ ಒಂದು ಸಭೆ ಇಡೀ ವಿಶ್ವದ ಯಾವುದೇ ರಾಜಕೀಯ ಸಭೆಗಳಿಗೆ ಅದು ನಾವು ಕಂಪೇರ್ ಮಾಡಕ್ಕಾಗದಿರೋಂಥ ಒಂದು ಸಭೆ ಅದು. ಸಂಜೆ 6 ಗಂಟೆಗೆ ಸಭೆ ನಿಗದಿಯಾಗಿರುತ್ತೆ, ಬೆಳಿಗಿನ ಜಾವ 3 ಗಂಟೆ ಅಷ್ಟೊತ್ತಾಗತ್ತೆ ಅಣ್ಣಾವ್ರವ್ರು ಬರಕ್ಕೆ. ಅಷ್ಟೊತ್ತಿಗೂ ಕೂಡ ಅಲ್ಲಿ 1.5 ಲಕ್ಷ ಜನ ನೆರೆದಿರ್ತಾರೆ. ಪ್ರತಿ ರಸ್ತೆಯಲ್ಲಿ ಹೆಣ್ಮಕ್ಳು ರಂಗೋಲಿ ಹಾಕಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರ್ತಾರೆ ಅಣ್ಣವ್ರು ಬರೋಗೋಸ್ಕರ. ಈ ತರ ಒಂದು ಯಶಸ್ವಿಯಾದಂತ ಆ ಒಂದು ಚಳುವಳಿ ಕೊನೆಗೆ ಈ ರಾಜ್ಯದಲ್ಲಿ ಒಂದು ಅಲ್ಲಿಯವರೆಗೆ ನಿರಂತರವಾಗಿ ಆಡಳಿತದಲ್ಲಿದ್ದಂತ ಒಂದು ರಾಷ್ಟ್ರೀಯ ಪಕ್ಷ, ಆ ರಾಷ್ಟ್ರೀಯ ಪಕ್ಷದ ಅಧಿಕಾರ ಬದಲಾವಣೆಯಾಗಿ ಒಂದು ಪ್ರಾದೇಶಿಕ ಪಕ್ಷಗಳು 2 ಸೇರಿ ಒಂದು ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಒಂದು ಮಾರ್ಗಸೂಚಿ ಆಯ್ತು. ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ಬಹಳಷ್ಟು ಒತ್ತಡ ಇರ್ತು. ಸ್ವತಃ AK ಸುಬ್ಬಯ್ಯನವರು ಕನ್ನಡ ಪಕ್ಷವನ್ನ, ಭಾರತೀಯ ಜನತಾ ಪಾರ್ಟಿಯನ್ನು ತೊರೆದು ಕನ್ನಡ ಪಕ್ಷವನ್ನ, ಕನ್ನಡ ದೇಶ ಅಂತ ಪಕ್ಷವನ್ನ ಕಟ್ಟಿರ್ತಾರೆ. ಆ ಕನ್ನಡ ಪಕ್ಷದ ನೇತೃತ್ವನ ನೀವು ವಹಿಸ್ಬೇಕು, ನೀವು ಸಾರಥಿ ಆಗ್ಬೇಕು, ನಾನು ರಥ ಆಗ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು, ನನಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ, ನನಗೆ ದಂಧಗಾಳಿ ಗೊತ್ತಿಲ್ಲ, ಜನ ನನ್ನ ಇಷ್ಟಪಟ್ಟಿರ್ತಕ್ಕಂಥದ್ದು ಕೇವಲ ಕಲಾವಿದನಾಗಿ, ನಾನು ಒಬ್ಬ ಕಲಾವಿದನಾಗೆ ಉಳಿತೀನಿ ಅನ್ನೋ ಒಂದು ಐತಿಹಾಸಿಕ ಮಾತುಗಳನ್ನ, ಸಂದೇಶವನ್ನ ಈಗಿನ ರಾಜಕಾರಣಿಗಳು, ಚಿತ್ರನಟರಿಗೆ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ರಾಜಕಾರಣಕ್ಕೆ ಬರಬೇಕು ಅಂತ ಏನು ಆಸಕ್ತಿ ವಹಿಸಿರ್ತಾರೋ ಎಲ್ಲ ಮನಮುಟ್ಟುವಂತ ರೀತಿಯಲ್ಲಿ ಹೇಳಿದ್ರು. ಇದನ್ನ ಹಲವಾರು ಬಾರಿ ಜಗ್ಗೇಶ್ವರ್ ಕೂಡ ಹೇಳಿದ್ದಾರೆ, ಅಣ್ಣ ಅವರು ನನಗೂ ಕೂಡ ಈ ಮಾತನ್ನ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅವತ್ತು ತಮ್ಮ ಮನೆ ಬಾಗಿಲಿಗೆ ತಮ್ಮ ಕಾಲು ಬಳಿ ಬಂದಿದ್ದ ಮುಖ್ಯಮಂತ್ರಿ ಸ್ಥಾನವನ್ನ ಬೇಡ ಅಂದಂತ ಒಬ್ಬ ಪುಣ್ಯಾತ್ಮ ನಮ್ಗೆ ಸಿಗ್ತಾನೆ ಹೇಳಿ ಸಾಧ್ಯನೇ ಇಲ್ಲ. ಹಾಗಾಗಿ ಇಲ್ಲಿ ಯಾತಕ್ಕೆ ಇವರು ಪ್ರಾತಸ್ಮರಣೀಯರು. ಇನ್ನೊಂದು ಬೆಂಗಳೂರು ಮಹಾನಗರ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಆ ಗೋಕಾಕ್ ಚಳುವಳಿ ಯಶಸ್ಸಿನ ನಂತರ ಕೆಲವು ಭಾಷಾಂಧರು, ಹಲಸೂರು ತಮಿಳು ಸಂಘದ ನೇತೃತ್ವದಲ್ಲಿ ಆಗಿನ AIDMK ಮುಖ್ಯಸ್ಥರಾಗಿದ್ದಂತ ಕುಬಳೇಂದಿಯವರ ನೇತೃತ್ವದಲ್ಲಿ MG ರಾಮಚಂದ್ರನ್ ಅವ್ರನ್ನ ಜನವರಿ ತಿಂಗಳಲ್ಲಿ ಹೋಗಿ ಭೇಟಿ ಮಾಡ್ತಾರೆ. ಜನವರಿ ತಿಂಗಳಲ್ಲಿ ಭೇಟಿ ಮಾಡಿ ಜನವರಿ 4ನೇ ತಾರೀಕು ಇದು ಇಲ್ಲಿ ಕೇಂದ್ರಾಡಳಿತ ಪ್ರದೇಶವನ್ನ ಬೆಂಗಳೂರು ಮಹಾನಗರವನ್ನು ಮಾಡಬೇಕು. ಯಾತಕ್ಕೆ ಅಂತಂದ್ರೆ ಬೆಂಗಳೂರು ಮಹಾನಗರದ 30% ಜನ ನಮ್ಮ ಭಾಷಿಕರಿದ್ದಾರೆ ಅನ್ನೋ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ತಾರೆ.
ಏನು ಯೋಚನೆ ಮಾಡದೆ ತಕ್ಷಣನೇ ಆ ಕೇಂದ್ರ ಸರ್ಕಾರಕ್ಕೆ ಅದರ ಆ ಒಂದು ರಿಕ್ವೆಸ್ಟ್ ಅವ್ರು ಏನ್ ಕೊಟ್ಟಿರ್ತಾರೆ ಮನವಿ ಪತ್ರವನ್ನು ಅದನ್ನ ಫ್ಯಾಕ್ಸ್ ಮಾಡೋದ್ರ ಜೊತೆಗೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ನೀವು ಪರಿಶೀಲನೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಕೇಂದ್ರ ಸರ್ಕಾರಕ್ಕೆ ಮಾಡ್ಕೊಳ್ತಾರೆ. ಕೇಂದ್ರ ಸರ್ಕಾರ ಕೇಳಿ AIADMK ಸಹಕಾರದಿಂದ ಅಧಿಕಾರ ನಡೆಸ್ತಾ ಇದ್ದಂಥ ದಿನಗಳದು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನು ಯೋಚನೆ ಮಾಡಿದ್ರೆ ಅವರು ತಕ್ಷಣ ಅವರು ಒಂದು ಸಮಿತಿಯನ್ನ ಇದು ಮಾಡ್ತಾರೆ, ರಚನೆ ಮಾಡ್ತಾರೆ. ನವಲ್ ಕಿಶೋರ್ ಶರ್ಮಾ ಕೇಂದ್ರದ ವಿದೇಶಾಂಗ ಸಚಿವರು, SB ಚಾಣ್ ಅವರು ಕೇಂದ್ರದ ಗೃಹ ಸಚಿವರು, ಅವರ ನೇತೃತ್ವದಲ್ಲಿ 5 ಜನರ ಸಮಿತಿಯನ್ನು ನೇಮಕ ಮಾಡಿ 15 ದಿನಗಳೊಳಗಾಗಿ ನೀವು ಅಧ್ಯಯನ ವರದಿಯನ್ನ ನಮಗೆ ಕೊಡಬೇಕು, ಸರ್ಕಾರ ಕೊಡಬೇಕು ಅನ್ನೋ ಒಂದನ್ನ ಬೆಂಗಳೂರು ಮಹಾನಗರಕ್ಕೆ ಹೋಗಿ ಅಧ್ಯಯನ ವರದಿಯನ್ನು ಕೊಡಬೇಕು ಅಂತ ಹೇಳಿ ವಾಸ್ತವ ವರದಿಯನ್ನು ಕೊಡಬೇಕು ಅನ್ನೋ ಒಂದು ಆದೇಶವನ್ನು ಮಾಡಿ ಸಮಿತಿಯನ್ನು ರಚನೆ ಮಾಡ್ತಾರೆ. ಅಣ್ಣಾ ಅವರ ಜೀವನದಲ್ಲಿ ಮೊಟ್ಟ ಮೊದಲ ಏಕೈಕ ಪತ್ರಿಕಾಗೋಷ್ಠಿ 1984 ಜನವರಿ 6ನೇ ತಾರೀಕು ಮಾಡ್ತಾರೆ. ಐಲ್ಯಾಂಡ್ಸ್ ಹೋಟ್ಲು, ಅಣ್ಣಾ ಅವ್ರು ಉಳ್ಕೊಳ್ತಾ ಇದ್ದಂಥ ಹೋಟ್ಲು. ನೀವು ನೋಡ್ಬೋದು, ಈ ಸ್ಟುಡಿಯೋನ ಒಂದು ಅರ್ಧ ಭಾಗ ಇದೆ ಅಷ್ಟೇನೆ. ಅವ್ರು ಇವತ್ತಿಗೂ ಆ ಕೊಠಡಿ ಹಾಗೆ ಉಳಿಸ್ಕೊಂಡಿದ್ದಾರೆ. ಇವತ್ತು 3 ಸ್ಟಾರ್ ಹೋಟ್ಲ್ ಇದೆ, ಆದ್ರೆ ಅಣ್ಣಾ ಅವರು ಉಳ್ಕೊಳ್ತಾ ಇದ್ದಂಥ 110ನೇ ನಂಬರ್ ಕೊಠಡಿಯನ್ನ ಅವರ ಸ್ಮರಣಾರ್ಥ ಹಾಗೆ ಉಳಿಸ್ಕೊಂಡಿದ್ದಾರೆ. ಈಗೂ ಒಬ್ಬ ಪುಣ್ಯಾತ್ಮ ಇಷ್ಟು ಚಿಕ್ಕ ಕೊಠಡಿಲಿ ಇಲ್ಲಿ ಇರ್ತಾ ಇದ್ದಾರೆ ಬೆಂಗಳೂರು ಮಹಾನಗರದಲ್ಲಿ ಅಂತ ಯಾರೇ ಆಗ್ಲಿ ಮೂಗ್ ಮೇಲೆ ಬೆರಳಿಟ್ಕೋಬೇಕು. ಯಾಕಂದ್ರೆ ಅವರ ಸರಳತೆಗೆ ಅದೊಂದು ಇವತ್ತಿಗೂ ಕೂಡ ನಮ್ಮ ಮುಂದೆ ಸಾಕ್ಷೀಭೂತವಾಗಿ ನಿಂತಿರ್ತಕ್ಕಂಥದ್ದು. ಆ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳ್ತಾರೆ 6ನೇ ತಾರೀಕು, ನಾಳಿದ್ದು 8ನೇ ತಾರೀಕೇನಾದ್ರೂ ಆ ಕೇಂದ್ರ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಸಮಿತಿ ಸದಸ್ಯರು ಬೆಂಗಳೂರು ಮಹಾನಗರಕ್ಕೆ ಬಂದು ಹೇಳಿದ್ರೆ 9ನೇ ತಾರೀಕು ಬೆಳಿಗ್ಗೆ ನಾನು ಕೆಂಪೇಗೌಡ ರಸ್ತೆಯಲ್ಲಿ ಮಧ್ಯಭಾಗದಲ್ಲಿ ಆಮರಣ ಉಪವಾಸ ಕೂತ್ಕೊಳ್ತೀನಿ ಅಂತ. ಅಷ್ಟೇ ಒಂದು ಮಾತಿಗೆನೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬೆಚ್ಚಿ ಬೀಳ್ತಾರೆ, MG ರಾಮಚಂದ್ರನ್ ಅವರು ಬೆಚ್ಚಿ ಬೀಳ್ತಾರೆ. ಅಲ್ಲಿಗೆ ಆ ಸಮಿತಿಯನ್ನ ಬರ್ಖಾಸ್ತ್ ಮಾಡ್ತಾರೆ. 9ನೇ ತಾರೀಕು ಇವರು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳಲ್ಲ, ಸ್ವತಃ MG ರಾಮಚಂದ್ರನ್ ಅವರು ವಿಶೇಷ ವಿಮಾನದಲ್ಲಿ ಬೆಂಗಳೂರು ಬರ್ತಾರೆ. ಅದೇ ಐಲ್ಯಾಂಡ್ಸ್ ಹೋಟ್ಲಲ್ಲಿ ಸಮಕ್ಷಮದಲ್ಲಿ G ಉದಯಶಂಕರ್ ಅವರು, ಹಾಗೆ ಅಶ್ವಥ್ ನಾರಾಯಣ ಅಂತ ಒಬ್ಬರು ಸಹ ಕಲಾವಿದರಾದ ಅವರು, SK ಭಗವಾನ್ ಅವರ ಸಮಕ್ಷಮದಲ್ಲಿ ದೊರೆಯವರು, ಇಷ್ಟು ಜನರ ಸಮಕ್ಷಮದಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನ ಇವ್ರು ಮಾಡುವಂತ ಜಾಗ ಅವ್ರು ಮಾಡ್ತಾರೆ. ನನ್ನಿಂದ ತಪ್ಪಾಗಿದೆ. ಇವರು ಯಾವುದು ನಾನು ಪೂರ್ವಾಪರ ಯೋಚನೆ ಮಾಡದೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದ ತಪ್ಪು. ಕನ್ನಡಿಗರು ತಮಿಳ್ನವರು ಅಣ್ಣ ತಮ್ಮದಿರ್ತಾರನೇ ಅವತ್ತಿಂದ ಇದೀವಿ, ಇವತ್ತಿಗೂ ಇರಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತಿಗೂ ಎಲ್ಲಾ ಜನ್ಮಕ್ಕೂ ನನ್ನ ಸ್ವಂತ ಸಹೋದರನಿದ್ದಂತೆ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ. ನೀವು ಇವತ್ತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಗೂಗಲ್ ಅಲ್ಲಿ ನೀವು ಚೆಕ್ ಮಾಡಿದಾಗ ಡಾಕ್ಟರ್ ರಾಜ್ಕುಮಾರ್ ಮತ್ತೆ MG ರಾಮಚಂದ್ರನ್ ಅಂತ ನಮ್ಗೊಂದು ಫೋಟೋ ಸಿಗುತ್ತೆ. ಅದು ಅಣ್ಣ ಅವ್ರ ಕೆನ್ನೆಗೆ ಮುತ್ಕೊಡ್ತಾ ಇರ್ತಕ್ಕಂಥ ಫೋಟೋ. ಅದನ್ನ 10 ಜನ ತೆಗ್ದಿದ್ದಾರೆ. ಆದ್ರೆ ನಮ್ಗಲ್ಲಿ ಕಾಣಿಸುವಂಥದ್ದು ಚಿಕ್ಕಬಳ್ಳಾಪುರ ನಾರಾಯಣ ಸ್ವಾಮಿ ತೆಗ್ದಿರ್ತಕ್ಕಂಥ ಒಂದು ಚಿತ್ರ. ಆದ್ರೆ ಅಣ್ಣ ಅವರ ಒಂದೇ ಒಂದು ಮಾತಿನಿಂದ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಈ ಒಂದು ಬೆಂಗಳೂರು ಮಹಾನಗರ ಕೇಂದ್ರಾಡಳಿತ ಪ್ರದೇಶ ಆಗೋದು ತಪ್ಪಿ ಅದ್ರ ಮೂಲಕ ಕನ್ನಡಿಗರ ರಾಜಧಾನಿಯಾಗಿ ಉಳ್ಕೊಳ್ತು ಅಂದ್ರೆ ಅದಕ್ಕೆ ನೇರವಾಗಿ ಅಣ್ಣ ಅವ್ರು ಹೇಳ್ದಂಥ ಒಂದೇ ಒಂದು ಮಾತು. ಇಲ್ಲದೆ ಹೋಗಿದ್ರೆ, ಅವತ್ತು ಅಣ್ಣ ಅವರ ಒಂದು ಧ್ವನಿ ಇಲ್ಲದೆ ಹೋಗಿದ್ರೆ ನಮಗೆ ಕನ್ನಡಿಗರಿಗೆ ಒಂದು ಮೈಸೂರು, ಮಂಗಳೂರು ಅಥವಾ ಬೆಳಗಾವಿ, ಹುಬ್ಳಿ, ದಾವಣಗೆರೆ ಈ 5 ಮಹಾನಗರಗಳಲ್ಲಿ ಯಾವ್ದಾದ್ರು ಒಂದು ನಗರ ಕರ್ನಾಟಕದ ರಾಜಧಾನಿ ಆಗಿರೋದು. ಬೆಂಗಳೂರು ಶಾಶ್ವತವಾಗಿ ಕನ್ನಡಿಗರಿಂದ ದೂರ ಆಗುವಂಥದ್ದು. ಆದ್ರೆ ಇದರಿಂದ ಡಾಕ್ಟರ್ ರಾಜ್ಕುಮಾರ್ ಎದುರಿಸಿದಂಥ ಪರಿಸ್ಥಿತಿ ಏನಿತ್ತು ಅಂತಂದ್ರೆ, ಒಂದು ಗೋಕಾಕ್ ಚಳುವಳಿ ಯಶಸ್ಸಿನಿಂದ ಕಂಗೆಟ್ಟಿದ್ರು ಒಂದಷ್ಟು ಜನ ಭಾಷಾಂದ್ರು. ಅದಾದ ನಂತರ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಕೈ ಹಾಕಿದ್ರು. ಇದೆರಡೂ ವಿಫಲರಾಗಿದ್ದಂಥ ಸಂದರ್ಭದಲ್ಲಿ ಅಣ್ಣ ಅವ್ರ ವಿರುದ್ಧ ಕತ್ತಿ ಮಸೀತಾ ಇದ್ದಂಥವ್ರು. ಅದೇ 1984 ಜುಲೈ ತಿಂಗಳಲ್ಲಿ ಯಾರಿವನು ಚಲನಚಿತ್ರದ ಸಿನಿಮಾ ಶೂಟಿಂಗ್ ಊಟಿಯಲ್ಲಿ ನಡೀತಾ ಇದ್ದಂಥ ಸಂದರ್ಭ ಸುಮಾರು 60-70 ಜನ ಮಾರಕಾಸ್ತ್ರಗಳಿಂದ ಅಣ್ಣ ಅವ್ರ ಮೇಲೆ ದಾಳಿ ಮಾಡ್ತಾರೆ. ಅವತ್ತು ದೊಣ್ಣೆರಾಮ, ಯಶವಂತಪುರ ರಾಮಣ್ಣ, ಭೋಜ ಈ ತರ 17 ಜನ ಅಲ್ಲಿದ್ದಂಥ ಸಾಹಸ ಕಲಾವಿದರು, ಪೋಷಕ ಕಲಾವಿದರು ಅಣ್ಣ ಅವರು ಮತ್ತೆ ರೂಪಾದೇವಿ ಅವರು ನಾಯಕಿಯಾಗಿದ್ದಂಥವ್ರು, ಇವರ ಮೇಲೆ ಅವರು ಮಲಗ್ತಾರೆ. ಅವತ್ತು ಅಣ್ಣವ್ರ ಮೇಲೆ ಬೀಳ್ಬೇಕಾಗಿದ್ದಂಥ ಅಷ್ಟು ಏಟುಗಳು ಆಯುಧಗಳಿಂದ, ಮಾರಕ ಆಯುಧಗಳಿಂದ ಎಲ್ಲ ಈ ಕಲಾವಿದರ ಮೇಲೆ ಬೀಳುತ್ತೆ. ಅವತ್ತು ಅದರಿಂದ ಅಣ್ಣ ಅವರ ಪ್ರಾಣಾಪಾಯದಿಂದ ಪಾರಾಗುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ನಡೆದಂಥದ್ದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಅಣ್ಣ ಅವರು ತೀರ್ಕೊಂಡಾಗ ಏನು ಗಲಾಟೆ ಆಯ್ತು ಅದಕ್ಕೆ 10 ಪಟ್ಟು ದೊಡ್ಡದಾದಂಥ ಗಲಾಟೆಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆದಂಥದ್ದು. ಅತ್ತಿಬೆಲೆಯಿಂದ ಸುಮಾರು 15 ಕಿಲೋಮೀಟರ್ ಉದ್ದಕ್ಕೆ ತಮಿಳುನಾಡಿನ ಬಸ್ಗಳು, ವಾಹನ, ಲಾರಿಗಳು ಸುಮಾರು 1-1.5 ತಿಂಗಳ ಕಾಲ ನಿಂತ್ಕೊಂಡಿದ್ದಂಥದ್ದು. ಸುಮಾರು 350ಕ್ಕೂ ಹೆಚ್ಚು ತಮಿಳುನಾಡಿನ ಬಸ್ಗಳು, ಲಾರಿಗಳು ಬೆಂಕಿಗೆ ಆಹುತಿ ಆದಂಥದ್ದು. ಅಂತಹ ಗಲಾಟೆಯನ್ನ ಇಡೀ ದಕ್ಷಿಣ ಭಾರತ ತನ್ನ ಇತಿಹಾಸದಲ್ಲಿ ಯಾವತ್ತೂ ನೋಡಲೇ ಇಲ್ಲ ಅಂತ ಹೇಳೋದಕ್ಕೆ ನಾನು. ಆದರೂ ಕೂಡ ಅಷ್ಟೆಲ್ಲ ಆದಾಗಲೂ ಕೂಡ ಅಣ್ಣ ಅವರು ಯಾವ ಕಾರಣಕ್ಕೂ ಈ ವಿಷಯ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ, ಹಾಗೆಲ್ಲ ಈಗಿನ ಮೊಬೈಲ್ ಆಗಲಿ ಪೇಜರ್ ಅದು ಯಾವುದು ಇರಲಿಲ್ಲ. ದೂರವಾಣಿಗಳಿಂದ ನಾವು ಅದು ಟ್ರಂಕ್ ಕಾಲ್ ಅನ್ನೋರು ಟ್ರಂಕ್ ಕಾಲ್ ಬುಕ್ ಮಾಡಿ ವಿಷಯವನ್ನ ಬೇರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತಿಳಿಸ್ಬೇಕಾಗಿದೆ ಅಂತ. ಟೆಲಿಗ್ರಾಮು ಮತ್ತೆ ಟ್ರಂಕ್ ಕಾಲ್ ಎರಡೇನೆ. ಆ ಟ್ರಂಕ್ ಕಾಲ್ ಬುಕ್ ಮಾಡಿದ್ರು ಕೂಡ ನಾವು 1 ಗಂಟೆ 2 ಗಂಟೆ ಕಾಲ್ ಕಾದ ನಂತರ ನಮಗೆ ಕರೆ ನಮಗೆ ಸ್ವೀಕರಿಸಕ್ಕೆ ಅಥವಾ ಮಾಡಲಿಕ್ಕೆ ಅವಕಾಶ ಸಿಗದಂಥದ್ದು. ಅಂತ ಸಂದರ್ಭದಲ್ಲಿ ರೂಪಾದೇವಿ ಅವರು ಆ ಸ್ಥಳದಿಂದ ತಪ್ಪಿಸ್ಕೊಂಡು
ಬಂದು ಆ ಊಟಿ ನಗರಕ್ಕೆ ಬಂದು ಅಲ್ಲಿಂದ ಟ್ರಂಕ್ ಕಾಲ್ ಮಾಡಿ ಹೇಳಿದ ಮಾರನೇ ದಿವಸನೇ ಜನರು ಗೊತ್ತಾದಂಥ ಕನ್ನಡಿಗರು ಗೊತ್ತಾದಂಥ ಅದಾದ್ಮೇಲೆ ನಡೆದಂಥದ್ದು ತುಂಬಾ ದೊಡ್ಡ ಇದು. ಅದಾದ್ಮೇಲೆ ಜೀವನ ಚೈತ್ರ ಅವರು ಬಹಳ ವರ್ಷಗಳ ನಂತರ ಜನರ ಒಂದು ಅಪೇಕ್ಷೆ ಮೇಲೆ ಜನರು ಹೋಗಿ ಉಪವಾಸ ಎಲ್ಲ ಕೂತ್ಕೊಂಡಾದ್ಮೇಲೆ ತಿರ್ಗಾ ನೀವು ಚಿತ್ರರಂಗದಲ್ಲಿ ಅಭಿನಯ ಮಾಡಬೇಕು ಅಂತ ಹೇಳಿದಾಗ ಪ್ರಾರಂಭ ಮಾಡಿದಂಥದ್ದು ಪರಶುರಾಮ ಸಿನಿಮಾ ಆದ್ಮೇಲೆ ಜೀವನ ಚೈತ್ರ 6 ವರ್ಷಗಳ ಗ್ಯಾಪ್ ನಂತರ ಮಾಡಿದಂಥದ್ದು. ಆ ಸಿನಿಮಾ ಬಿಡುಗಡೆ ಆದಂಥ ಸಂದರ್ಭ ಕೂಡ ಮಲ್ಲೇಶ್ವರಂ ಇಂದ ಬರ್ತಾ ಇದ್ದಂಥ ನಕ್ಷತ್ರಗಳ ಸ್ಟಾರ್ ಮೆರವಣಿಗೆ ಟೈಮಲ್ಲಿ 10 ಭಾಗದಲ್ಲಿ ಶೇಷಾದ್ರಿಪುರಂ ಒಂದು ಆ ಸ್ಲಮ್ನಿಂದ ಬಂದಂಥ ತೂರು ಬಂದಂಥ ಕಲ್ಲುಗಳು, ಮಾರಕಾಸ್ತ್ರಗಳು, ಹಲವಾರು ಗಾಯಗಳನ್ನು ಜನರಿಗೆ ಅಭಿಮಾನಿಗಳು ಮಾಡುವಂಥ ಕೆಲಸವನ್ನ ಮಾಡಿದ್ರು. ಈ ತರ ನಿರಂತರವಾಗಿ ಅವ್ರನ್ನ ಹಣಿಯುವಂಥ ಕೆಲಸವನ್ನ, ಅವರ ಜನಪ್ರಿಯತೆಗೆ ಭಂಗ ತರುವಂಥ ಕೆಲಸವನ್ನ ಮಾಡಿಕೊಂಡು ಕೆಲವು ಭಾಷಾಂತರು ಮಾಡ್ಕೊಂಡು ಬರ್ತಾ ಇದ್ದಂಥದ್ದು. ಅಷ್ಟರ ಮಟ್ಟಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಏನೇ ಆದರೂ ಕೂಡ ಅವರು ಬದುಕಿದ್ದಷ್ಟು ದಿನ ಕೂಡ ಅವರ ಕನ್ನಡ ನೆಲ ಜಲ ಭಾಷೆ ನಾಡು ನುಡಿಗೋಸ್ಕರನೇ ಅವರು ಇದು ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ, ನಿಮ್ಗೆ ಇಡೀ ಪ್ರಪಂಚದಲ್ಲಿ ಯಾವುದೇ ಕ್ಷೇತ್ರದ ಯಾವುದೇ ಸಾಧಕ ಅವರ ಅಭಿಮಾನಿಗಳನ್ನ ದೇವರು ಅಂತ ಕರೆದಿರ್ತಕ್ಕಂಥದ್ದು ಒಬ್ಬರೇ ಒಬ್ರು ಮೊಟ್ಟ ಮೊದಲ ಮತ್ತೆ ಏಕೈಕ ಒಬ್ಬ ವ್ಯಕ್ತಿ ಸಾಧಕ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್. ಅಷ್ಟರ ಮಟ್ಟಿಗೆ ಅಭಿಮಾನಿಗಳ ಅಭಿಮಾನವನ್ನ ದುರ್ಬಳಕೆ ಮಾಡ್ಕೊಳ್ದೇ ಇದ್ದಂತ ಮತ್ತೆ ಅಭಿಮಾನಿಗಳಲ್ಲೇ ದೇವರನ್ನ ಕಂಡಂತ ಒಬ್ಬ ಯಾವ್ದಾದ್ರು ಒಬ್ರು ಇದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾತ್ರ ಅಂತ. ಅಷ್ಟರ ಮಟ್ಟಿಗೆ ಕನ್ನಡಿಗರು ಯಾವತ್ತು ಪುಣ್ಯವಂತರು, ಭಾಗ್ಯವಂತರು. ಹೀಗೆ ಅವರ ಜೊತೆ ಬದುಕಿದ್ದಂಥವ್ರು, ಅವರ ಅವಧಿಯಲ್ಲಿ 5.5 ದಶಕಗಳ ಕಾಲ ಅವ್ರ ಜೊತೆ ಯಾರು ಬದುಕಿ ಬಾಳಿದ್ರು ಅವರೆಲ್ಲ ಅವರಷ್ಟು ಅದೃಷ್ಟವಂತರು ಬೇರೆ ಯಾರೂ ಇಲ್ಲ ಅಂತ. ಅದನ್ನ ಈಗಿನ ಮತ್ತೆ ಮುಂದಿನ ಪೀಳಿಗೆಗೆ ಒಂದು ತಿಳಿಸೋ ಅಂತ ಕೆಲಸವನ್ನ ಈಗಿನ ನಾಯಕರುಗಳು, ಈಗಿನ ಹೋರಾಟಗಾರರು ಮಾಡಿದಾಗ ಅವರ ಅಣ್ಣವರ ಶ್ರಮ, ಅವರ ತ್ಯಾಗ, ಅವರು ಏನ್ ಮಾಡಿದ್ದಾರೆ ಕನ್ನಡಕ್ಕೋಸ್ಕರ, ಕನ್ನಡ ನೆಲ ಜಲ ಭಾಷೆಗೆ ಏನ್ ಮಾಡಿದ್ದಾರೆ, ಅದನ್ನೆಲ್ಲ ವಿಷಯಗಳನ್ನ ನಾವು ಮುಂದಿನ ಪೀಳಿಗೆಗೆ ತಿಳಿಸಿದಾಗ ಮಾತ್ರ ಅಣ್ಣವರ ತ್ಯಾಗ, ಅವರ ಪರಿಶ್ರಮ ಸಾರ್ಥಕ ಆಗತ್ತೆ ಅಂತ ನಾನು ಆ ಒಂದು ಪ್ರಯತ್ನದಲ್ಲಿ ಸಾಧ್ಯವಾದಷ್ಟು ಸಭೆ ಸಮಾರಂಭಗಳಲ್ಲಿ ಅವರು ಈ ನಾಡು ನುಡಿಗೆ ಕೊಟ್ಟಂತ ಒಂದು ಕೊಡುಗೆಗಳನ್ನ, ಅವರು ಮಾಡಿದಂಥ ಕನ್ನಡಾಭಿಮಾನವನ್ನು ಮೂಡಿಸಿದ ರೀತಿ, ಅವರ ಸಿನಿಮಾಗಳಲ್ಲಿ ನಮ್ಮ ಶರಣರ ವಚನಗಳನ್ನ ಅಥವಾ ನಮ್ಮ ದಾಸರ ಕೀರ್ತನೆಗಳನ್ನ ಜನರಿಗೆ ತಲುಪಿಸಿದಂಥದ್ದು. ನೀವು ಯಾರೇ ಆಗಲಿ ಈ ನಾಡಿನಲ್ಲಿ ಅದು ಕರ್ನಾಟಕ ಇರ್ಬೋದು, ತೆಲಂಗಾಣ ಅಥವಾ ಆಂಧ್ರ ಪ್ರದೇಶ, ತಮಿಳುನಾಡಿನಲ್ಲಿ ಯಾವುದೇ ನಾಗರಿಕರನ್ನ ರಾಘವೇಂದ್ರ ಸ್ವಾಮಿಗಳನ್ನ ಆರಾಧಿಸುವಂತ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದು. ಮಂತ್ರಾಲಯದ ರಾಘವೇಂದ್ರ ಶ್ರೀಗಳು ಗುರು ಸಾರ್ವಭೌಮರು ಈ ಮಟ್ಟಿಗೆನ ಆ ಕ್ಷೇತ್ರ ಜನಪ್ರಿಯತೆ ಆಗ್ಬೇಕು ಅಂದ್ರೆ ಅದರ ಅಣ್ಣ ಅವರ ಕೊಡುಗೆ ತುಂಬಾ ದೊಡ್ಡ ಮಟ್ಟಕ್ಕಿದೆ. ಯಾಕಂದ್ರೆ ಅಣ್ಣ ಅವರ ಬಗ್ಗೆ ಅವರು ಕೊಟ್ಟಿರ್ತಕ್ಕದ್ದು, ಯಾಕಂದ್ರೆ ಅದು ಅಣ್ಣವರ ಮೇಲೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಕೂಡ ಅಷ್ಟೇ ಇತ್ತು. ಇಲ್ಲ ಅಂತಂದ್ರೆ ಒಂದು 3-4 ಜನ YNK ಅಂತ ಹೇಳಿ ಹೆಸರಾಂತ ಪತ್ರಕರ್ತರು, ಪ್ರಜಾವಾಣಿ ಕನ್ನಡಪ್ರಭ ಸಂಪಾದಕರಾಗಿದ್ದಂಥವ್ರು, ನಾರಾಯಣ ಸ್ವಾಮಿ ಅಂತೇಳಿ ನಮ್ಮ ಇತ್ತೀಚೆಗಷ್ಟೇ ನಮ್ಮನ್ನ ಅಗಲ್ದಂತ ಅಪರ್ಣ ಅವರ ತಂದೆ ಆಗಿದ್ದಂಥವ್ರು, ಡಾಕ್ಟರ್ ವಿಜಯ ಅವರು, ಅಶ್ವಥ್ ನಾರಾಯಣ ಅವರು, ಪಾರ್ಥಸಾರಥಿ ಅಂತವರು, ಇವರೆಲ್ಲ ಒಂದು ಅಣ್ಣವರ ಬಗ್ಗೆ ಒಂದು ಕೀಳರಿಮೆಯಿಂದ, ಒಂದು ಸಣ್ಣ ಕುಲದಿಂದ ಬಂದಂಥವ್ರು ಇಷ್ಟು ದೊಡ್ಡ ಮಟ್ಟದ ಜನಪ್ರಿಯತೆಯನ್ನು ಗಳಿಸ್ತಾರಲ್ಲ ಅನ್ನೋ ಒಂದು ಅಸೂಯೆಯಿಂದ ಅವ್ರ ಬಗ್ಗೆ ಮಾಡಬಾರ್ದೇ ಅಪಪ್ರಚಾರಗಳನ್ನ ಮಾಡಿ ಅವರನ್ನ ಹಣಿಲಿಕ್ಕೆ ಏನೇನು ಪ್ರಯತ್ನ ಪಟ್ಟರು ಅದರಲ್ಲೆಲ್ಲ ಅವ್ರು ವಿಫಲರಾದ್ರು. ಇಂಥ ಯಾವುದೇ ಪ್ರಯತ್ನಗಳು ಫಲಕಾರಿಯಾಗದೆ ಅಂಥವೆಲ್ಲ ಪ್ರಯತ್ನ ಏನು ವಿಫಲ ಆಯಿತು. ಮಂತ್ರಾಲಯ ಮಹಾತ್ಮೆ ಸಿನಿಮಾಗೆ 2 ಈ ವಿಷಯಗಳು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು, ಮಂತ್ರಾಲಯ ಸಿನಿಮಾ ನಾಯಕರಾಗಿ ಅಣ್ಣವ್ರು ಹಾಕಿದಾಗ ದೊಡ್ಡ ಮಟ್ಟದ ವಿರೋಧವನ್ನ ಈ 4-5 ಮಂದಿ ಮಾಡಿದಂಥದ್ದು. ಅವಾಗ ಸಹಜವಾಗಿ ಅಣ್ಣವರು ಬೇಡ, ಅವರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ, ಬೇಡ ಬಿಡಿ ಯಾರಾದ್ರೂ ಬೇರೆಯವ್ರು ಮಾಡಲಿ ಅಂತಂದಾಗ ಅದಕ್ಕೆ ಆ ಮಂತ್ರಾಲಯ ಮಹಾತ್ಮೆ ಚಿತ್ರದ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಒಪ್ಪದೆ ಇದು ಸ್ವತಃ ರಾಘವೇಂದ್ರ ಸ್ವಾಮಿಗಳೇ ನಿರ್ಧಾರ ಮಾಡಲಿ ಅಂತೇಳಿ ಜನರ ಸಮಕ್ಷಮದಲ್ಲಿ ಒಂದು ಚಿಕ್ಕ ಮಗು ಕೈಲಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಅವರ ಬೃಂದಾವನದಲ್ಲಿ 4 ಜನರ ಹೆಸರುಗಳನ್ನ, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಗಂಗಾಧರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ಇಟ್ಟು 3 ಬಾರಿ ಚೀಟಿ ಎತ್ತಿಸಿದಾಗಲೂ ಅಣ್ಣವ್ರ ಹೆಸರು ಬರುತ್ತೆ. 4ನೇ ಬಾರಿ ಇನ್ನೊಂದ್ಸರಿ ಎತ್ತಿಸಿದಾಗ 4ನೇ ಬಾರಿ ಕೂಡ ಅಣ್ಣವ್ರ ಹೆಸರು ಬಂದಾಗ ರಾಘವೇಂದ್ರ ಸ್ವಾಮಿಗಳು ಇಚ್ಛೆ ಆಗಿದೆ ಅಂತ ಹೇಳಿ ತೀರ್ಮಾನ ಆಯ್ತು. ಕೊನೆಗೆ ಅವರ ಅಭಿನಯದ ಪರಾಕಾಷ್ಠತೆ ಹೇಗಿತ್ತು ಅಂತಂದ್ರೆ ಯಾರು ವಿರೋಧ ಮಾಡಿದ್ರು ಅವರೆಲ್ಲ ಸೇರಿದಾಗೆ ಸ್ಟೇಟ್ಸ್ ಚಿತ್ರಮಂದಿರ, ಮುಖ್ಯ ಚಿತ್ರಮಂದಿರ ಅವರ ಚಪ್ಪಲಿಗಳನ್ನ ಹೊರಗಡೆ ಬಿಟ್ಟು ಚಿತ್ರಮಂದಿರದೊಳಗೆ ಹೋಗಿ ಚಿತ್ರವನ್ನು ವೀಕ್ಷಣೆ ಮಾಡಿ ಬಂದಂಥದ್ದು ಈಗ ಇತಿಹಾಸವಾಗಿ ಉಳ್ಕೊಂಡಿರ್ತಕ್ಕಂಥದ್ದು. ಒಂದಾಯ್ತು ಅಂದ್ರೆ ಅಣ್ಣ ಅವರಿಗೆ ತುಂಬಾ ಇಷ್ಟ ಇದ್ದಂಥದ್ದು BS ರಂಗ ಅವರ ನಿರ್ದೇಶನದಲ್ಲಿ ವಿಕ್ರಮ್ ಪ್ರೊಡಕ್ಷನ್ ಲಾಂಛನದಲ್ಲಿ ಅವ್ರದ್ದೇ ಪ್ರೊಡಕ್ಷನ್, ಅದು ಅವ್ರದ್ದೇ ನಿರ್ಮಾಣ ಸಂಸ್ಥೆ BS ರಂಗ ಅವ್ರದ್ದು. ಅದರಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಕನ್ನಡದ ಮೊಟ್ಟ ಮೊದಲ ವರ್ಣಚಿತ್ರ ಅಂದ್ರೆ ಮೊದಲನೇ ಕಲರ್ ಫಿಲಮ್ ಅಂತ ಏನ್ ಕರೀತಾರೆ, ಅದರ ನಾಯಕರಾಗಿ ಆಯ್ಕೆ ಆಗಿದ್ದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಅದರ ಚಿತ್ರೀಕರಣದ ಮೊದಲನೇ ದೃಶ್ಯಕ್ಕೆ ಕ್ಲಾಪ್ ಮಾಡಕ್ಕೆ ಅಂತ ಬರಬೇಕಾಗಿರೋ ಕಲ್ಯಾಣ್ ಕುಮಾರ್ ಅವರು.
ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳಿಗ್ಗೆ 9 ಗಂಟೆಗೆ ಚಿತ್ರೀಕರಣ ಪ್ರಾರಂಭ ಆದರೂ ಕೂಡ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋಲಿ ಬಸವರಾಜಯ್ಯನವರ ಪ್ರೀಮಿಯರ್ ಸ್ಟುಡಿಯೋನಲ್ಲಿ 6 ಗಂಟೆಗೆ ಬಂದು ಅವರು ಎಲ್ಲ ಮೇಕಪ್ ಮಾಡಿ ತಯಾರಿಯಾಗಿರ್ತಾರೆ ಮೊದಲನೇ ದೃಶ್ಯಕ್ಕೆ. ಇವರು 9 ಗಂಟೆಗೆ ಸರಿಯಾಗಿ ಇವರು ಕಲ್ಯಾಣ್ ಕುಮಾರ್ ಅವರು ಬರ್ತಾರೆ ದೃಶ್ಯಕ್ಕೆ ಕ್ಲಾಪ್ ಮಾಡಕ್ಕೆ ಅಂತ. ಆಗ ಒಂದು ಸ್ಥಿರ ದೂರವಾಣಿ ಅಂದರೆ ಲ್ಯಾಂಡ್ಲೈನ್ ಫೋನ್ಗೆ ಪ್ರೀಮಿಯರ್ ಸ್ಟುಡಿಯೋ ಲ್ಯಾಂಡ್ಲೈನ್ ಫೋನ್ ಒಂದು ದೂರವಾಣಿ ಕರೆ ಬರುತ್ತೆ. ಬಂದು ಬಿ ಎಸ್ ರಂಗ ಅವ್ರ ಜೊತೆ ಮಾತನಾಡ್ತಾರೊಬ್ರು. ಅದನ್ನ ಇಲ್ಲಿ ತನಕ ಒಬ್ರು ಮಾತನಾಡೋರು ಅಂತ ಹೇಳಿದ್ದಾರೆ ಹೊರತು ಯಾರು ಮಾತಾಡಿದ್ರು ಅಂತೇಳಿ MP ಶಂಕರ್ ಅವರು ಅವರ ಕಾಡಿನ ರಾಜ ಅವರ ಆತ್ಮಚರಿತೆ ಆಟೋಬಯೋಗ್ರಫಿನ ಕೂಡ ಅದನ್ನು ಬರೆದಿದ್ದಾರೆ. ಆದರೆ ಯಾರು ಅಂತ ಹೇಳಿಲ್ಲ. ಅಲ್ಲಿ ಒಂದು ಕರೆ ಬರುತ್ತೆ. ಆ ಕರೆ ಬಂದಿದ ತಕ್ಷಣ ಅಲ್ಲಿ ಅವರು ಫೋನ್ ಕಟ್ ಮಾಡಿ ಬಂದಂಥ BS ರಂಗ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಮುತ್ತು ನೀನು ಈ ಸಿನಿಮಾದಲ್ಲಿ ನಾಯಕನಾಗಿ ಏನು ಪಾತ್ರ ಮಾಡ್ಬೇಕಾಯ್ತು, ಅದು ಬದಲಾವಣೆ ಆಗಿದೆ, ಕಲ್ಯಾಣ್ ಕುಮಾರ್ ಅವರು ನಾಯಕನ ಪಾತ್ರ ಮಾಡ್ತಾರೆ, ನಿಮ್ಮ ಮನೆಂಗಡಿ ಊಟ ಮಾಡಿಕೊಂಡು ಅಂತ ಹೇಳ್ತಾರೆ. ಒಂದೇ ಒಂದು ಮಾತಾಡಿದೆ, ಯಾತಕ್ಕೆ ಬದಲಾವಣೆ ಆಯಿತು ಅಂತ ಕೂಡ ಇದು ಮಾಡಿದೆ. ಅಲ್ಲಿಂದ ಅವರು ವಾಪಸ್ ಮನೆಗೆ ನಡ್ಕೊಂಡು ಹೋಗ್ತಾರೆ. ಅಲ್ಲಿ ನಾವು ಹೋಟೆಲ್ ರೂಮ್ಗೆ ನಡ್ಕೊಂಡು ಹೋಗ್ತಾರೆ. ಇಷ್ಟರ ಮಟ್ಟಿಗೆ ತಮ್ಗೆ ಎಷ್ಟೇ ಅನ್ಯಾಯ ಆದರೂ ಕೂಡ ಅದ್ರ ವಿರುದ್ಧ ಎಲ್ಲೂ ತೋರಿಸ್ಕೊಳ್ಳೆ, ಏನೂ ಆಗದೆ ಯಾರ್ಯಾರು ಏನೇನು ಕಾಟ ಕೊಟ್ಟರು, ಕೊಡಬಾರ್ದೇ ಇರೋ ಚಿತ್ರಹಿಂಸೆಗಳನ್ನು ಮಾನಸಿಕವಾಗಿ ಕೊಟ್ಟರು ಕೂಡ ಅದನ್ನೆಲ್ಲೂ ತೋರಿಸ್ಕೊಳ್ಳೆ ಅವರು ಒಂದು ಸ್ಥಿತಿಪ್ರಜ್ಞರಾಗಿ ಬದುಕಿ ಬಾಳಂತ ಒಬ್ಬ ಮಹಾನ್ ಚೇತನ. ಹಾಗಾಗಿ ಅವರನ್ನು ಯುಗ ಪುರುಷ ಅಂತ ಕರೆಯುವಂಥದ್ದು. ಈ ರೀತಿ ನೂರಾರು ಪ್ರಸಂಗಗಳನ್ನು, ಅವಮಾನಕರ ಪ್ರಸಂಗಗಳನ್ನ ಅವರು ಎದುರಿಸಿರುವಂಥದ್ದು. ಅಷ್ಟರ ಮಟ್ಟಿಗೆ ಕನ್ನಡಿಗರು ನಿಜಕ್ಕೂ ಪುಣ್ಯವಂತರು. ಬೇರೆ ಯಾವುದೇ ಕಲಾವಿದನಿಗೆ, ಯಾವುದೇ ಸಾಧಕನಿಗೆ ಇಷ್ಟರ ಮಟ್ಟಿಗಿನ ಒಂದು ತುಳಿಯುವಂಥ, ಹಣಿಯುವಂಥ ಕೆಲಸಗಳು, ಪ್ರಯತ್ನಗಳು ನಡೆದೇ ಇಲ್ಲ. NT ರಾಮರಾವ್ರನ್ನ ತುಳಿಯುವಂಥ ಒಂದು ಸಣ್ಣ ಪ್ರಯತ್ನ ನಡೆದಿಲ್ಲ. ನಾಗೇಶ್ವರ ಅವ್ರನ್ನಾಗಲಿ, MB ರಾಮಚಂದ್ರನ್ ಅವ್ರನ್ನಾಗಲಿ, ಶಿವಾಜಿ ಗಣೇಶನ್ ಅವ್ರನ್ನಾಗಲಿ, ಅಮಿತಾಬ್ ಬಚ್ಚನ್ ಅವ್ರನ್ನಾಗಲಿ, ದಿಲೀಪ್ ಕುಮಾರ್ ಯಾರಿಗೂ ನಡೀದಿಲ್ಲ. ಆದರೆ ಇವ್ರಿಗೆ ಯಾಕೆ ಅಂತಂದರೆ ಅತ್ಯಂತ ಕೆಳ ಸಮುದಾಯದಿಂದ ಬಂದಂಥ ಒಬ್ಬ ವ್ಯಕ್ತಿಯನ್ನು ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಅಣಿಯುವಂಥ ಒಂದು ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡ್ಕೊಂಬಂದರು. ಆದರೆ ಅದರಲ್ಲೆಲ್ಲ ಅವರು ವಿಫಲರಾದರು. ಅವರು ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಿದ್ದಕ್ಕೇನೆ ಕನ್ನಡಿಗರು ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ತಮ್ಮ ಆರಾಧ್ಯ ದೇವನಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ನೋಡಿ, ಒಂದು ಅಣ್ಣವ್ರನ್ನ ಮುಕ್ಕೋಟಿ ಕನ್ನಡಿಗರ ಆರಾಧ್ಯ ದೇವ ಅಂತ ಕರೆದ್ರು. ಅದಾದ್ಮೇಲೆ ಚತುಷ್ಕೋಟಿ ಕನ್ನಡಿಗರ ಆರಾಧ್ಯ ದೇವ ಅಂತ ಕರೆದ್ರು. ಪಂಚಕೋಟಿ ಕನ್ನಡಿಗರ ಆರಾಧ್ಯ ದೇವ ಅಂತ ಕರೆದ್ರು. ಈಗ ಸಪ್ತಕೋಟಿ ಕನ್ನಡಿಗರ ಆರಾಧ್ಯ ದೇವ ಅಂತ. ಕನ್ನಡಿಗರ ಸಂಖ್ಯೆ ಎಷ್ಟೇ ಜಾಸ್ತಿ ಆದರೂ ಅಷ್ಟು ಕನ್ನಡಿಗರ ಮನಸ್ಸಿನ ಆಳದಲ್ಲಿ, ಎದೆ ಆಳದಲ್ಲಿ ಅವ್ರು ಇರ್ತಾರೆ. ಯಾವಾಗಲೂ ಶಾಶ್ವತವಾಗಿರ್ತಾರೆ. ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಅವರು ಬಿಟ್ಟು ಹೋಗಿರ್ತಕ್ಕಂಥ ವಿಷಯಗಳು, ಮತ್ತು ಅವ್ರು ಬಿತ್ತಿದಂಥ ಸಾಮಾಜಿಕ ಮೌಲ್ಯಗಳು ಇಡೀ ಪ್ರಪಂಚದಲ್ಲಿ ಸಾಮಾಜಿಕ ಸಂದೇಶಗಳನ್ನು ಕೊಟ್ಟು ಸಾಮಾಜಿಕ ಪರಿವರ್ತನೆಗಳನ್ನು ತಂದಂಥ ಒಬ್ಬ ಕಲಾವಿದ. ಒಂದೇ ಒಂದು ಸಿನಿಮಾ ಜೀವನ ಚೈತ್ರದಿಂದ ನೂರಾರು ಹಿಂಡದ ಅಂಗಡಿಗಳು ಮುಚ್ಚುವಂಥ ಕೆಲಸ ಆಯಿತು. ಒಂದೇ ಒಂದು ಬಂಗಾರದ ಮನುಷ್ಯ ಸಿನಿಮಾ ಸಾವಿರಾರು ಜನ ವಿದ್ಯಾವಂತರನ್ನ, ಪದವೀಧರನ್ನ ಹಳ್ಳಿಗಾಡಿನಂತ ಮತ್ತೆ ವ್ಯವಸಾಯಕ್ಕೆ ತಗೊಂಬರೋಂಥ ಪ್ರೇರಣೆ ಕೊಡ್ತು. ಒಂದೇ ಒಂದು ಕಸ್ತೂರಿ ನಿವಾಸ ತಾವು ಸಂಪಾದನೆ ಮಾಡಿದಂಥ ಒಂದಷ್ಟು ಭಾಗ ಆದರೂ ಜನರಿಗೆ ಅವಶ್ಯಕತೆ ಇರ್ತಕ್ಕಂಥವ್ರು ಕೊಡಬೇಕು ಅನ್ನೋ ಒಂದು ವಿಷಯವನ್ನು ಕೊಡ್ತು. ಅದ್ರ ಜೊತೆಗೇನೆ ಈಗಿನ ಜನರು, ಅದರಲ್ಲಿ ನಗರ ಪ್ರದೇಶದಲ್ಲಿರೋರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ತಕ್ಕಂಥವ್ರು ಗೊತ್ತಿದೆ. ಆದರೆ ನಮ್ಮ ತಂದೆ ತಾಯಂದ್ರು ಗೊತ್ತಿರ್ತಕ್ಕಂಥದ್ದು. ಆಗ ಬಹಳ ದೊಡ್ಡ ಸಾಮಾಜಿಕ ಪಿಡುಗುಗಳೇನಿತ್ತು ಅದ್ರ ವಿರುದ್ಧ ಯಶಸ್ವಿಯಾಗಿ ಅದನ್ನ ಜನರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ಜನಾಂದೋಲನಗಳನ್ನು ರೂಪಿಸಿದಂಥವ್ರು ಒಬ್ಬರೇ ಒಬ್ಬರು. ಒಂದು ಆಗ ಕುಷ್ಠರೋಗ ಆಗ ಅವ್ರು ನಿಂತ್ಕೊಂಡೋಗಿ ಈಚೆ ಊರಿನ ಹೊರಗಡೆ ಒಂದು ಸಣ್ಣ ಒಂದು ಶೆಡ್ ಮಾಡಿ, ಗುಡ್ಸ್ಲು ಮಾಡಿ ಈಚೆ ಇಟ್ಕೊಡೋರು. ಅವ್ರ ಜೊತೆ ಯಾರು ಸಂಪರ್ಕಕ್ಕೆ ಹೋಗ್ತಾ ಇರಲಿಲ್ಲ. ಅದು ಸಾಂಕ್ರಾಮಿಕ ರೋಗ ಅನ್ನೋ ಒಂದು ತಪ್ಪು ಕಲ್ಪನೆ ಇತ್ತು. ಅದ್ರ ವಿರುದ್ಧ ಧ್ವನಿ ಎತ್ತದಂಥದ್ದು ಒಂದು ಬಂಗಾರದ ಹೂ ಸಿನಿಮಾ. ಒಂದು ಕಿವುಡು ಮೂಕರಿಗೆ ನಮಗೆ ಎಷ್ಟು ಅರ್ಹತೆ ಇದೆ ಅವ್ರಿಗೂ ಅಷ್ಟೇ ಅರ್ಹತೆ ಇದೆ, ಅವ್ರನ್ನ ಅಪಹಾಸ್ಯ ಮಾಡಬಾರ್ದು ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಮಾಡಿದಂಥ ನಾಂದಿ ಇರ್ಬೋದು, ಉಯ್ಯಾಲೆ ಇರ್ಬೋದು, ವಿಧವಾ ವಿವಾಹ. ಅದು ಅವಾಗೆಲ್ಲ ವಿಧವಾ ವಿವಾಹ, ಒಂದು ಹೆಣ್ಮಗು ವಿಧವೆ ಆಯಿತು ಅಂದರೆ ಅವ್ರನ್ನ ಸೆರಗನ್ನ ತಲೆ ಮೇಲೆ ಹಾಕಿ ಅಥವಾ ಸಮಾಜದಿಂದ ಹೊರಗಿಡುವಂಥ ಕೆಲಸವನ್ನ, ಅವ್ರನ್ನ ಒಂದು ರೀತಿ ಕೀಳಾಗಿ ನೋಡೋಂಥ, ಬೇರೆ ದೃಷ್ಟಿಯಿಂದ ನೋಡೋವಂಥ ಒಂದು ಕೆಲಸ ನಡೀತಾ ಇತ್ತು. ಅಂಥ ವಿಧವಾ ವಿವಾಹದ ನನ್ನ ಮಾಡಬೇಕು ಅಂತ ಹೇಳಿ ಅದರ ಅನಿಷ್ಟತೆ ಏನಿತ್ತು ಅದ್ರ ವಿರುದ್ಧ ಧ್ವನಿ ಎತ್ತದಂಥ ಹಣ್ಣೆಲೆ ಚಿಗುರದಾಗ ಇರ್ಬೋದು. ಈ ರೀತಿ ಸಾಮಾಜಿಕ ಪಿಡುಗುಗಳ ವಿರುದ್ಧ ಕೂಡ ಯಶಸ್ವಿಯಾಗಿ ಜನರನ್ನ ತಲುಪೋ ನಿಟ್ಟಿನಲ್ಲಿ ಅದ್ರ ವಿರುದ್ಧ ಒಂದು ಆಂದೋಲನಗಳನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಯಶಸ್ವಿಯಾದಂಥ ಒಬ್ಬ ಕಲಾವಿದ ಅದು ಡಾಕ್ಟರ್ ರಾಜ್ಕುಮಾರ್. ಅಷ್ಟರ ಮಟ್ಟಿಗೆ ಕನ್ನಡಿಗರು ಯಾತಕ್ಕೆ ಅವರಿಗೆ ಋಣಿಗಳಾಗಿರಬೇಕು ಅಂತಂದರೆ ಈ ಎಲ್ಲ ಕನ್ನಡಗಳು ಇದೆಲ್ಲದ್ರ ಜೊತೆಗೆ ಅವರು ರಸಸಂಜೆ ಕಾರ್ಯಕ್ರಮಗಳನ್ನು 53 ರಸಸಂಜೆ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟು ಆಗಿನ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಮನವಿ ಮೇರೆಗೆ ಯಾವ ಒಂದು ಕ್ರೀಡಾ ಇಲಾಖೆಗೆ ದುಡ್ಡಿನ ಬರ ಎದುರಿಸ್ತಾ ಇತ್ತು ಆ ಸಂದರ್ಭದಲ್ಲಿ ನಮಗೆ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ಸಹಾಯ ಮಾಡಿ ಅಂತಂದರೆ ಆಗಿನ 22 ಜಿಲ್ಲೆಗಳಲ್ಲಿ 18 ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ಈ ಒಂದು ರಸಸಂಜೆ ಕಾರ್ಯಕ್ರಮಗಳ ಮೂಲಕ ಮಾಡಿದ್ರು. 1983-84ರಿಂದ 1996 12 ವರ್ಷಗಳ ಅವಧಿಯಲ್ಲಿ. ಅದ್ರ ಜೊತೆಗೆ ಮುಂಬೈ ಕನ್ನಡ ಸಂಘ, ದುಬೈ ಕನ್ನಡ ಸಂಘ, ದೆಹಲಿ ಕನ್ನಡ ಸಂಘದ ಕಟ್ಟಡಗಳ ನಿರ್ಮಾಣಕ್ಕೆ
KEB ನೌಕರರ ಸಂಘದ ಕಟ್ಟಡದ ನಿರ್ಮಾಣಕ್ಕೆ, ಪೊಲೀಸ್ ಭವನದ ಕಟ್ಟಡದ ನಿರ್ಮಾಣಕ್ಕೆ, ಈ ರೀತಿ ಅಸಂಖ್ಯಾತ ಸಾಮಾಜಿಕ ಕಾರ್ಯಗಳಿಗೆ ತಮ್ಮ ರಸಸಂಜೆ ಕಾರ್ಯಕ್ರಮಗಳ ಮೂಲಕ ಹಣ ಹರಿದು ಬರೋ ರೀತಿಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಅಷ್ಟೂ ರಾಷ್ಟ್ರೀಯ ವಿಕೋಪಗಳಿಗೆ, ಪ್ರಾಕೃತಿಕ ವಿಕೋಪಗಳಿಗೆ ಈ ರಾಜ್ಯ, ನೆರೆಹೊರೆಯ ರಾಜ್ಯಗಳು ಮತ್ತೆ ರಾಷ್ಟ್ರಕ್ಕೆ ದೇಶ ಎದುರಾದಾಗ ಅದಕ್ಕೆಲ್ಲ ಪ್ರಾಮಾಣಿಕವಾಗಿ ಸ್ಪಂದಿಸಿ ಲಕ್ಷಾಂತರ ರೂಪಾಯಿ ದೇಣಿಗೆಯನ್ನ ಕೊಟ್ಟಂತ ಒಬ್ಬ ಪುಣ್ಯಾತ್ಮ. ಜೊತೆಗೆ ರೈತರ ಉತ್ಪನ್ನಗಳಿಗೆ ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಏಕೈಕ ವ್ಯಕ್ತಿ ರೈತರ ಉತ್ಪನ್ನಗಳಿಗೆ ಉಚಿತವಾಗಿ ರಾಯಭಾರಿಯಾಗಿ ಪ್ರಚಾರಗಳಲ್ಲಿ ಭಾಗವಹಿಸಿ ಅದಕ್ಕೆ ಅಡ್ವರ್ಟೈಸ್ಮೆಂಟ್ಗಳನ್ನ ಜಾಹೀರಾತುಗಳನ್ನ ಉಚಿತವಾಗಿ ಕೊಟ್ಟಂತ ಒಬ್ಬ ಪುಣ್ಯಾತ್ಮ. ಹಾಗಾಗಿ ಯಾವತ್ತೂ ಕನ್ನಡಿಗರು ಇನ್ನ 100 ವರ್ಷಗಳಾಗ್ಲಿ 1000 ವರ್ಷ ಆಗ್ಲಿ ಯಾವ ವ್ಯಕ್ತಿಯನ್ನು ಮರಿಬಾರದು ಅಂತಂದ್ರೆ ಇಬ್ರು ಕರ್ನಾಟಕದಲ್ಲಿ ಮರೆಯಕ್ಕಾಗದಿರುವಂತ ವ್ಯಕ್ತಿಗಳು, ಒಬ್ಬರು ಜಗಜ್ಯೋತಿ ಬಸವಣ್ಣ ಮತ್ತೆ ರಾಜಣ್ಣ. ಯಾಕಂದ್ರೆ ಇವರಿಬ್ಬರನ್ನೇ ಕನ್ನಡಿಗರು ಅಣ್ಣ ಅಂತ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ನಾವು ಭಾಗ್ಯವಂತರು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಇವತ್ತು ನಿಮ್ಮನ್ನ ಇಂಟರ್ವ್ಯೂ ಮಾಡಿ ನಿಜವಾಗ್ಲೂ ನನಗೆ ಅದ್ ಅನ್ನಿಸ್ತಾ ಇದೆ. ಬಿಕಾಸ್ ಬಂಡಲ್ ಆಫ್ ನಾಲೆಡ್ಜ್ ಸರ್. ಎಲ್ಲಿಂದ ಶುರು ಆಯ್ತು, ಹೇಗ್ ಎಂಡ್ ಆಯ್ತು, ನೀವು ಹೇಗ್ ಥ್ಯಾಂಕ್ ಯು ಹೇಳ್ಬೇಕು ಅನ್ನೋದು ಗೊತ್ತಾಗದೇ ಇರೋಷ್ಟು. ಅಂದ್ರೆ ಕಾರ್ಯಕ್ರಮದ ಹೆಸರು NR ರಮೇಶ್ ಅಂತರಂಗ ಅಂತ. ನಿಮ್ಮ ಅಂತರಂಗದಲ್ಲಿ ಇರುವಂತ ಶುದ್ಧತೆ, ಅಂದ್ರೆ ಜನಪ್ರತಿನಿಧಿಯಾಗಿ ಜನಗಳಿಗೆ ಏನಾದ್ರೂ ಮಾಡ್ಲೇಬೇಕು ಅಂತ ಇರೋ ಅಂತ ಒಂದು ಹುಮ್ಮಸ್ಸು, ಏನೇ ಆಗ್ಲಿ ಐ ವಿಲ್ ನಾಟ್ ಫರ್ಗೆಟ್ ಮೈ ರೂಟ್ಸ್ ಅನ್ನೋದು. ಸರ್, ನಾನಾದ್ರೂ ಇಷ್ಟು ಮಧ್ಯೆ ಇಂಗ್ಲಿಷ್ ಪದ ಉಪಯೋಗಿಸಿದೆ, ನೀವು 1-2 ಬಿಟ್ರೆ ಇಷ್ಟು 2 ಅವರ್ ಕಾರ್ಯಕ್ರಮದಲ್ಲಿ ಒಂದು ಇಂಗ್ಲಿಷ್ ಪದ ಇಲ್ಲ ಸರ್. ಅದ್ರ ಗೊತ್ತಾಗತ್ತೆ ಕನ್ನಡಕ್ಕೆ ನಿಮಗೆ ಕನ್ನಡಕ್ಕೆ ಇರೋ ಪ್ರೀತಿ. ನನ್ ಮಾತೇ ಬರ್ತಾ ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಎಲ್ಲಾನು ಹೇಳಿದ್ರೆ. ಅಂದ್ರೆ ನಮ್ಗೆ ಒಂದು ವ್ಯಕ್ತಿ ಬಗ್ಗೆ ಗೊತ್ತಿರುತ್ತೆ, ಅಂದ್ರೆ ನಮ್ಗೆ ಎಷ್ಟು ತೋರ್ಸಿರ್ತಾರೋ ಅಥವಾ ನಮ್ಗೆ ಯಾರಾದ್ರೂ ಹೇಳಿದಾಗ ಒಂದು ಗೊತ್ತಿರುತ್ತೆ. ಬಟ್ ನಿಮ್ಮ ಹತ್ರ ಕುತ್ಕೊಂಡ್ ಮಾತಾಡಿದಾಗ ನಂಗೆ ಅನ್ಸಿದ್ದು, ಒಬ್ಬ ವ್ಯಕ್ತಿದು 1,00,000 ವಿಷಯಗಳಿರುತ್ತೆ, ನಾವು ಪ್ರಾಬ್ಲಿ 1,000ನೋ 10 ತಿಳ್ಕೊಂಡಿರ್ತೀವಿ. ಸೊ ಬಹಳ ಖುಷಿ ಆಯ್ತು ಸರ್. ನಮ್ಗೆ ಗೊತ್ತಿಲ್ಲದೆ ಇರೋಂತ, ಅಂದ್ರೆ ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದಾಗ ಸಾಮಾನ್ಯವಾಗಿ ಏನ್ ಅಂದ್ಕೊಂತಾರೆ, ಅಧಿಕಾರದ ಆಸೆಗೆ ಹೋರಾಡ್ತಿದಾರೋ ಅಥವಾ ಜನರ ಮುಂದೆ ಕಾಣಿಸ್ಕೋಬೇಕು ಅಂತ ಹೋರಾಡ್ತಿದಾರೋ, ಮೀಡಿಯಾ ಕಾಣಿಸ್ಕೋಬೇಕು ಅಂತ. ಬಟ್ ಇಲ್ಲ, ಅದ್ರ ಹಿಂದೆ ಇರೋ ಉದ್ದೇಶನ ಇವತ್ತು ನೀವು ಆಕ್ಚುಲಿ ತಿಳಿಸ್ಕೊಟ್ರಿ. ಇದು ತುಂಬಾ ಜನಕ್ಕೆ ತಲುಪಬೇಕು, ಸೊ ದಟ್ ಭ್ರಷ್ಟಾಚಾರ ಎಷ್ಟೋ ನೀವ್ ಹೇಳ್ದಂಗೆ ನಿರ್ಮೂಲನೆ ಅಂತೂ ಆಗಲ್ಲ, ಬಟ್ ತಡೆ ಎಷ್ಟಾಗತ್ತೋ ಅಷ್ಟು. ಆಮೇಲೆ ರಾಜ್ಕುಮಾರ್ ಸರ್ ಬಗ್ಗೆ ಸಾಕಷ್ಟು ಹೇಳಿದ್ರಿ ಸರ್. ಬಹಳ ಅದ್ಭುತವಾದಂತ ಒಂದು ಇಂಟರ್ವ್ಯೂ ಅಂತಾನೆ ಹೇಳ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು.